संस्कृति विश्व प्रतिष्ठान विश्व संस्कृतिಗೆ ಅಭಿಯಾನ ಸುಸಂಸ್ಕೃತ ವಿಚಾರಗಳ ತಾಣ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ. ಎಲ್ಲರಿಗೂ ಆತ್ಮೀಯ ನಮಸ್ಕಾರ. ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ರಿಜಿಸ್ಟರ್ಡ್ ಉಡುಪಿ ಇದರ ಸಂವಿಪ್ರ ಸಂಭ್ರಮ 2020 ಸಡಗರದಲ್ಲಿ ನಡೆಯುತ್ತಿರುವ ಕಥಾ ಸಪ್ತಾಹದ ಈ ದಿನ ಪಿ ಲಂಕೇಶ್ ರವರ ಕಥೆಯ ವಾಚನ. ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅತ್ಯುತ್ತಮ ಚಲನಚಿತ್ರ ನಿರ್ದೇಶನ ಪ್ರಶಸ್ತಿ ಪುರಸ್ಕೃತ ಕೃಷಿಕ, ಪತ್ರಕರ್ತ ಪಿ ಲಂಕೇಶ್ ರವರ ಹಲವಾರು ಕಥಾ ಸಂಕಲನಗಳು, ನಾಟಕಗಳು, ಅನುವಾದ ಕೃತಿಗಳು ಜನಪ್ರಿಯವಾಗಿವೆ. ಇವರು ನಿರ್ದೇಶಿಸಿದ ಹಲವಾರು ಚಿತ್ರಗಳು ಪ್ರಶಸ್ತಿ ಪಡೆದಿವೆ. ಇವರ ಕಥೆಯನ್ನು ವಾಚಿಸಲಿರುವವರು ನೀನಾಸಂ ಪದವೀಧರೆ, ವಿವಿಧ ರಂಗ ತಂಡಗಳ ಕ್ರಿಯಾಶೀಲ ನಟಿ, ರಂಗ ಶಿಬಿರಗಳ ನಿರ್ದೇಶಕಿ ಬಿಂದು ರಕ್ಷಿದಿ. ಇವರು ಆ್ಯಕ್ಟ್ ರಿಯಾಕ್ಟ್ ಮತ್ತು ಚಾವಡಿ ಥಿಯೇಟರ್ಗಳ ಸ್ಥಾಪಕ ಸದಸ್ಯೆ, ಸಿನಿಮಾ ಧಾರಾವಾಹಿಗಳ ಅಭಿನೇತ್ರಿಯಾಗಿರುವ ಬಿಂದು ರಕ್ಷಿದಿ ಇವರೀಗ ಖ್ಯಾತ ಪತ್ರಕರ್ತ, ಸಾಹಿತಿ ಪಿ ಲಂಕೇಶ್ ಅವರ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಈ ಕಥಾವಾಚನವನ್ನು ನಡೆಸಿಕೊಡಲಿದ್ದಾರೆ. ನಮಸ್ಕಾರ, ನಾನು ಬಿಂದು ರಕ್ಷಿದಿ. ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದವರು ಕಥಾ ಸಪ್ತಾಹ ಕಥಾವಾಚನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದಕ್ಕಾಗಿ ನಾನು ಲಂಕೇಶ್ ಅವರ ಒಂದು ಕಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಕಥೆಯ ಶೀರ್ಷಿಕೆ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ. ನೋಡುತ್ತಿದ್ದೆ, ಮನೆಯ ಮುಂದೆ ಹೇಳುವವರು ಕೇಳುವವರಿಲ್ಲದೆ ಬೆಳೆದ ಹುಲ್ಲು. ಅದು ಚಿಕ್ಕದಿದ್ದೇ ಉತ್ತರದಲ್ಲಿ ಕುಣಿದು ಕುಪ್ಪಳಿಸಿ ಗಾಳಿಗೆ ಹಾರುತ್ತಿವೆಯೋ ಎಂಬಂತೆ ನಡೆದಾಡುವ ಕೋಳಿ ಪಿಳ್ಳೆಗಳು. ತಗ್ಗು ದಿಣ್ಣೆಯ ಮೇಲೆ ಕೂಡ ನಡೆದಾಡಬಲ್ಲ ಹುಂಜ. ಅದು ಬೇಕಾಗಿಯೋ ಬೇಡವಾಗಿಯೋ ಸುತ್ತ ಹೊಂಚುವ ಕೋಳಿಗಳು. ಅವು ಹೆಣ್ಣೆಂದು ಹೇಳಿದ ಕಸನ್ಯ. ಹಗ್ಗ ಹೊಸೆಯುತ್ತಾ ತಿಪ್ಪೆಯ ಹತ್ತಿರ ಕೊರಡು ಹಾಕಿ ಕೂತಿದ್ದ ಕಸನ್ಯ ಅವುಗಳಲ್ಲಿ, ಅವುಗಳ ಅಂಗಗಳಲ್ಲಿ ಆಸಕ್ತಿ ಇಲ್ಲವೆಂಬಂತೆ ಹೇಳಿದ್ದ, ನಿರ್ಲಕ್ಷ್ಯದಿಂದ. ನಾನು ಕುತೂಹಲದಿಂದ ನೋಡಿದ್ದೆ. ಅದಕ್ಕೆ ಕಿರೀಟವಿಲ್ಲ, ಕೊಕ್ಕಿನ ಕೆಳಗೆ ನೇತಾಡುವ ಗಂದೊಗಲಿಲ್ಲ, ಸದಾ ರಕ್ತ ಬರಿಸಿದಂತೆ ಕಾಣುವ ಕೆಂಪನೆಯ ಪಂಜವಿಲ್ಲ, ನಡೆದಾಡುವ ಗತ್ತಿಲ್ಲ, ಬೂದು ಬಣ್ಣದ ಕೋಳಿ. ಅದಕ್ಕೆ ನಾಚಿಕೆ ಇರಬಹುದು, ಬೇಸರ ಇರಬಹುದು, ಅಥವಾ ಯಾರಿಗೂ ಹೇಳದಂತಹ ಆಸೆ ಇರಬಹುದು. ಹುಂಜದ ಸುತ್ತ ಓಡಾಡುತ್ತಿತ್ತು. ಅದು ಬಂದೊಡನೆ, ಅಂದರೆ ಹುಂಜ ತನ್ನ ಗತ್ತು ಗೈರತ್ತನ್ನೆಲ್ಲ ಬಳಸಿ ಬಂದೊಡನೆ ವಿಲಕ್ಷಣ ಸದ್ದು ಮಾಡುತ್ತಾ ಹಿಂಜರಿಯುತ್ತಿತ್ತು, ಓಡಿ ಹೋಗುತ್ತಿತ್ತು. ಹುಂಜಕ್ಕೆ ಅದರ ಹಿಂಜರಿಕೆ ಗೊತ್ತಿರಬೇಕು. ಅದರ ಹಿಂದೆಯೇ ಓಡಿ ಹೋಗಿ ಅದರ ಬೆನ್ನಿಗೆ ಹಾರಿ ಕೊಂಡಿ ಕಾಲುಗಳಿಂದ ಬೆನ್ನನ್ನು ಹಿಡಿದು ಅಮುಕಿ ಕುಕ್ಕುತ್ತಿತ್ತು, ಚೀರಿಕೊಳ್ಳುವವರೆಗೆ. ಕೋಳಿಗೆ ಒಂದು ಬಗೆಯ ಘನತೆ ಬರುತ್ತಿದ್ದುದು ನಮ್ಮ ಮನೆಯ ನಡುವಿನ ಮೋಟುಗೋಡೆಯ ಮೇಲೆ ಕೂತು ಇದ್ದ ಬುಟ್ಟಿಯಲ್ಲಿ ಮೊಟ್ಟೆ ಇಟ್ಟಾಗ, ಸುಮ್ಮನೆ ಯೋಚಿಸುತ್ತಾ ಕೂತು ಕಾವು ಕೊಟ್ಟಾಗ. ನನಗೆ ಆಸೆ, ಅವು ಹೇಗೆ ಒಡೆದುಕೊಳ್ಳುತ್ತವೆ, ಹೇಗೆ ಮರಿ ಹೊರಗೆ ಬರುತ್ತವೆ, ಹೇಗೆ ಮೊದಲ ಸದ್ದು ಮಾಡುತ್ತವೆ ಎಂದು ನೋಡುವ ಆಸೆ. ಆದರೆ ಹಾಗೇ ಕೂತಿರುವ ಕೋಳಿ ದಿನಗಟ್ಟಲೆ, ಪುರುಸೊತ್ತಾದಾಗ ನಾನು ನೋಡಿದಾಗಲೆಲ್ಲ ಸುಮ್ಮನೆ ಕೂತಿರುವ ಕೋಳಿ. ಹೊರಗೆ ಹೋಗುತ್ತೇನೆ. ಹಿತ್ತಿನ ತಿಪ್ಪೆಯ ಹತ್ತಿರ ಬೆಳೆದು ನಿಂತ ಸೂರ್ಯಕಾಂತಿ, ಹಲಸಂದಿಕಾಯಿ ಚಿವುಟಿ ಅದರಲ್ಲಿನ್ನೂ ಕಾಳಾಗಿಲ್ಲವೆಂದು ಹಾಗೆಯೇ ನಾಲಗೆಗೆ ತಾಗಿಸಿಕೊಂಡು ರಾಗಿ ಕಾಳಿನಷ್ಟು ತಿರುಳನ್ನು ಮೆಲ್ಲುತ್ತೇನೆ. ಸೂರ್ಯಕಾಂತಿಯ ಮೇಲೆ ತಾಗಿಯೇ ಹೋಗುವ ಕೈ. ಅಕ್ಕ ತೆಂಗಿಕಾಯಿ ಇನ್ನೂ ಹಣ್ಣಾಗಿಲ್ಲ. ಹೇಗಾದರೂ ಮಾಡಿ ದೋಟಿಯೊಂದನ್ನು ದೊರಕಿಸಿಕೊಂಡರೆ ಅಲ್ಲಿರುವ 3 ಹಣ್ಣು ನನ್ನವೇ. ಕಸನ್ಯ ನಾನು ಸುಮ್ಮನೆ ನಿಂತದ್ದು ನೋಡಿ, ಬಾಜಾಣ, ಕಣ್ಣೀರ್ ಹಿಡ್ಕೋ ಬಾ ಅನ್ನುತ್ತಾನೆ. ಆ ಮಾತು ಕೇಳಿಸದವನಂತೆ ನಾನು ಹಿತ್ತಿಲ ಮೂಲೆಗೆ ಹೋಗಿ ಚೌಡಿಯ ಮೇಲೆ ಹಾಕಿದ ಹೂವು ಗಂಧ ನೋಡುತ್ತೇನೆ. ಅದರ ಸುತ್ತ ದಟ್ಟ ಬೆಳೆದ ಕಳ್ಳಿ ದಾಸವಾಳದ ಪೊದೆ. ಚೌಡಿಯ ಪಕ್ಕದಲ್ಲೇ ಕತ್ತೆ ಗಿಡ.
ಒಂದೊಂದಾಗಿ ಬಿಡಿಸಿಕೊಂಡು ನಾಲಗೆಯ ಮೇಲಿಟ್ಟು ಕೊಂಚವೇ ಅಮುಕಿದರೂ ರಸ ಹರಡುತ್ತದೆ. ನಿನ್ನೆ ತಾನೇ ಮಳೆ ಬಂದು ನೆಲ ಘಮ ಘಮ ಅನ್ನುತ್ತಿದೆ. ನಾನಿರುವುದು ಗೊತ್ತಿಲ್ಲದೆ ಇಷ್ಟಗಲ ಸೀರೆ ಅಗಲಿಸಿ ಕೂತು ಮೂತ್ರ ಬಿಡುವ ಆಚೆ ಮನೆಯ ಸಿದ್ಧಿ. ಹಾಗೇ ನೋಡುತ್ತೇನೆ. ಕಣ್ಣೇ ಹಿಡ್ಕಬೇಡ, ಬಾರೋ ಜಾಣ, ನಿಂಗಪ್ಪರು ಕರೀದಾರೆ. ಅದೇನು ಕೂಸು ನಂಗೆ ನಿಂತ್ಕೊಂಡು ನೋಡ್ತಿದ್ದಿ, ಬಾ ಅಂದ ಕಸನ್ಯ. ನನಗೆ ಮೈ ಸಣ್ಣಗೆ ಬೆವರಿತು. ನಾನು ಸಣ್ಣವನಲ್ಲ ಎಂಬ ತಿಳುವಳಿಕೆ ಹಾಗೆಯೇ ಬಂತು. ದಾಸವಾಳದ ದಳಗಳೆಷ್ಟು, ಅದರೊಳಗಿನ ಎಸಳುಗಳೆಷ್ಟು ಎಂದಾದರೂ ನೋಡಿದ್ದರೆ MRK ಎಂಬ ಮೇಷ್ಟ್ರ ಮೆಚ್ಚುಗೆ ಪಡೆಯಬಹುದಿತ್ತು ಅನಿಸಿತು. ಅಷ್ಟರಲ್ಲಿ ಸಿದ್ಧಿಯನ್ನು ಆಚೆಯ ಮನೆ ರಾಮ ಕರೆದಿದ್ದ. ನಾಚಿದ್ದಳು ಸಿದ್ಧಿ. ನಾನಿರುವುದು ಗೊತ್ತಿದ್ದರೆ ಇನ್ನೂ ನಾಚಿರುತ್ತಿದ್ದಳು ಕಾಣುತ್ತದೆ. ನಾನೇ ಕರೆದಿದ್ದರೆ ಎಂದುಕೊಂಡೊಡನೆ ಸಂಧ್ಯಾಳ ಮುಖ ನೆನಪಾಗುತ್ತದೆ. ನೋಡಿ ಹೇಗಿದೆ, ಈತನೊಬ್ಬನೇ ನೋಡಿ ಜೀನಿಯಸ್ ಎಂದು ನಾನು ಬರೆದ ನೆಹರು ಚಿತ್ರವನ್ನ ಬೋರ್ಡ್ಗೆ ಹಿಡಿದು ಹೊಗಳಿದ್ದರು MRK. ನಾನು ಹಿತ್ತಲಲ್ಲಿ ಕೂತಿದ್ದು ನನ್ನನ್ನು ಯಾರೊಬ್ಬರೂ ಪೀಡಿಸದಿದ್ದರೆ ಇನ್ನೂ ಚೆನ್ನಾಗಿ ಬರೆಯುತ್ತಿದ್ದೆ ಎಂದುಕೊಂಡಿದ್ದೆ. ದರಿದ್ರದ ಸಿದ್ಧಿ ರಾಮನ ಜೊತೆ ಹರಟುತ್ತಿದ್ದಳು. ಅವಳು ಇವಳು ಅನ್ನಕ್ಕೇನು ಹವಳ ಕಟ್ಟಿ ಹಾರಿಬಿಟ್ಟಿದೆಯಲ್ಲ ಹಾಟಗಳ. ರಾಮ ಹೆದರಲಿಲ್ಲ. ಮುಂದುವರೆದು ತೋಳು ಮುಟ್ಟಿ, ಯಾಕೆ ಹರಿದೈತಿ ನಿನ್ ಜಾಕೆಟು ಅಂದ. ಮೊಲೆವರೆಗೂ ಹೋಗಿರಬೇಕು ಬೆರಳು. ಅವ್ವ ಕಲಕಲ ಅಂದು, ಮನೆ ಹಾಳಾದೋನೆ, ವಂಶ ನಿರ್ವಂಶ ಮಾಡಕ್ ಹುಟ್ಟಿದೋನೆ, ನಿಂಗಪ್ಪ ಗೌಡ್ರು ಕರೀತಾರಂತ ಗಂಟ್ಲು ಹರ್ಕೊಂಡ್ರು ಅಲ್ಲಿ ನಿಂತ ಅದೇನ ನೋಡ್ತಿದ್ದಿ, ಸನ್ನೆ ಸೂಕ್ಷ್ಮ ಇಲ್ಲದೋನೆ ಅಂದೊಡನೆ ಬಂದೆ. ಹಚ್ಚ ಹಸಿರು ಹೊಮ್ಮುವ ಮಡಿಯ ಹತ್ತಿರದಿಂದ ಅಂಗಳಕ್ಕೆ ಕರೆದೊಯ್ಯುವ ಸರಗೋಲಿನ ಹತ್ತಿರ ನಿಂತೆ. ನಿಂಗಪ್ಪ ಗೌಡರು ನಗುತ್ತಿದ್ದರು. ಅವರ ಎಡಗನ್ನೆಯ ಮೇಲಿನ ಮಚ್ಚೆ ಕೂಡ ಕಿವಿಯ ಕಡೆಗೆ ಸಾಗುವಂತೆ ಮಂದಹಾಸ ಬೀರುತ್ತಿದ್ದರು. ಅವರ ನಗೆ ನನ್ನನ್ನು ನೋಡಿದ ಸಂತೋಷಕ್ಕಿರಲಾರದು. ಅವ್ವನ ಬೈಗುಳದ ವೈಖರಿ ನೋಡಿ ಇರಬೇಕು. ಗಾಂಧಿ ಟೋಪಿ ಸರಿ ಮಾಡಿಕೊಂಡರು. ನನ್ನ ಬೆನ್ನಿನ ಮೇಲೆ ಕೈಯಾಡಿಸಿ, ಈರವ್ವ ಹಂಗೆಲ್ಲ ಬೈಬಾರ್ದು ಬಿಡು. ನಿನ್ನ ಮಗ ಶಿವಮೊಗ್ಗ ಟೌನ್ ತುಂಬಾ ಹೆಸರುವಾಸಿ ಗೊತ್ತಾ? ಏನಂತ ತಿಳ್ಕೊಂಡಿದ್ದೀಯ ಅವನ್ನ? ಈ ಸ್ಕೂಲಿಗೇನೆ ಫಸ್ಟು ಅಂದ್ರೆ ಸುಮ್ಮನೆನಾ ಅಂದ್ರು. ಅವ್ವ ಬೈದದ್ದು ಸುಮ್ಮನೆ ಎಂದು ನನಗೆ ಗೊತ್ತಿತ್ತು. ನಾನು ಮಲಗಿದಂತೆ ನಟಿಸುತ್ತಿದ್ದಾಗ ನನ್ನ ಕೆನ್ನೆ ತೋಳಿನ ಮೇಲೆ ಬೆರಳು ಆಡಿಸುತ್ತಾ ಕೂತಿರುತ್ತಿದ್ದುದು ನನಗೆ ಗೊತ್ತಿತ್ತು. ಅದಕ್ಕೆ ನಿಂಗಪ್ಪ ಗೌಡರ ಮಾತಿಗೆ ಎದುರು ನುಡಿಯದೆ ಸುಮ್ಮನಿದ್ದಳು. ಕಸನ್ಯ ಮಾತ್ರ ತನ್ನ ಮೆಚ್ಚುಗೆ ಹೇಳಿದ್ದ. ಹೌದೇನ್ರಿ ಗೌಡ್ರೆ, ಅಲ್ಲ ಸಿಮಗಿಗೆ ಪೋಸ್ಟು ಅಂದ್ರೆ ಎಂದು ಕಳ್ಳಿ ಹೊಸೆಯುವ ಕೆಲಸ ಮಾಡಿದ. ನಾನು ಒಳಗೆ ಹೋದೆ. ನಾನು ಹುಟ್ಟಿ ಬೆಳೆದ ಮನೆ, 2 ಕೋಣೆ, ನಡುವಿನ ಮೋಟುಗೋಡೆ ಸೃಷ್ಟಿಸಿದ ಕೋಣೆಗಳು, ಅಲ್ಲೇ ಇಟ್ಟಿದ್ದ ಬಂದಲ, ಹುಣಸೆ ಹಣ್ಣು ತುಂಬಿದ ಹರವಿ, ಉದ್ದುದ್ದಕ್ಕೆ ನೇತು ಬಿದ್ದ ನೆಲ್ಲಿಗಳು, ಚಾವಣಿಗೆ ಹತ್ತಿರದಲ್ಲಿ ಬೆಂಗಟಿಗೆ ನೇರವಾಗಿದ್ದ ಕಿಟಕಿ. ಯೋಚಿಸುತ್ತಾ ಕೂತ ಕೋಳಿ ನಾನು ಉಣ್ಣಲು ಕೂತದ್ದು ಕಂಡು ಕೊಕ್ ಅನ್ನುತ್ತದೆ. ಅಕ್ಕ ಲಿಂಗಿ ಬುಟ್ಟಿ ಬಂದಲಗಳನ್ನು ಸರಿಸುತ್ತಾ ಗದ್ದಲ ಮಾಡುತ್ತಾ ಇದ್ದಾಳೆ. ಉಣ್ಣಾಕ್ ನೀಡಬಾರೆ ಅಂದೆ. ಲಿಂಗಿ ಬರಲಿಲ್ಲ. ಇವಳು ಹೀಗೆ ತಡ ಮಾಡಿದ್ರೆ ರೈಲು ತಪ್ಪುತ್ತದೆ, ಸ್ಕೂಲ್ಗೆ ಚಕ್ಕರ್ ಆಗುತ್ತದೆ. ಯಾಕೆ ನೀಡಲ್ಲ ಅಂದೆ. ಆದರೆ ಆ ಪ್ರಶ್ನೆಗೆ ಉತ್ತರ ಹೇಳುವ ಕಷ್ಟ ತೆಗೆದುಕೊಳ್ಳದೆ ಕುಪ್ಪಸ ತೆಗೆದು ಸೀರೆ ಉಡುತ್ತಿದ್ದಾಳೆ. ನಾನು ತೀರಾ ಚಿಕ್ಕವನು ಎಂಬಂತೆ ಉಟ್ಟ ಸೀರೆಯನ್ನು ಉಗುಚಿ ಪಕ್ಕದಲ್ಲಿಟ್ಟು ಸೀರೆ ಎತ್ತಿಕೊಂಡು ನಿಧಾನಕ್ಕೆ ನೀರಿಗೆ ಹಾಕುತ್ತಾ ಉಟ್ಟಳು. ನನಗೆ ನಾಚಿಕೆ, ಕೋಪ ಬಂತು. ತಲೆ ತಗ್ಗಿಸಿದೆ. ಆದರೆ ಅವಳ ಮೈ ಮನಸ್ಸಲ್ಲಿತ್ತು. ಅವ್ವ ಗೊಣಗುತ್ತಲೇ ಬಂದು ಅನ್ನ ನೀಡಿ ಗಂಗಾಳಕ್ಕೆ ಚಟ್ನಿ ಅಂಟಿಸಿದಳು. ತಾನೂ ತಲೆಕೆರೆದುಕೊಂಡು ಸಂತೆಗೆ ಹೊರಡಲು ಓಡಾಡ ಹತ್ತಿದಳು. ಇಡೀ ಮನೆಗೆ ದಿನದ ಮಟ್ಟಿಗೆ ವಾರಸುದಾರನಾಗಲಿದ್ದ ಕಸನ್ಯ ಲಿಂಗೇಗೌಡರ ಹತ್ತಿರ ಹೊರಗೆ ಮಾತನಾಡುತ್ತಲೇ ಇದ್ದ. ಲಿಂಗಿ ಸೀರೆ ಉಟ್ಟು ತಲೆ ಬಾಚಿಕೊಂಡು ಗೋಡೆಯಲ್ಲಿ ಹೂತಿದ್ದ ಕನ್ನಡಿ ಎದುರು ನಿಂತು ಬಹಳ ಹೊತ್ತು ನೋಡಿಕೊಳ್ಳುತ್ತಾ ತುಟಿ ಮೂತಿ ತಿರುವಿದಳು. ಲಿಂಗೇಗೌಡರು ಹೊರಗಿನಿಂದಲೇ ಆಗ್ಲಿಲ್ಲೇನು ಈರವ್ವ ಎಂದು ಕೂಗಿದರು. ನಾನು ಲಿಂಗಿಗೆ ಕೊಂಚ ಮುನಿಸಿನಿಂದಲೇ
ನೀನು ಬರ್ತೀಯನೆ ಸಿಮಗಿಗೆ ಅಂದೆ. ನನಗೆ ಶಿವಮೊಗ್ಗಿ ಎನ್ನಲು ಬರುತ್ತಿದ್ದರೂ ತೀರಾ ತಾತ್ಸಾರದಿಂದ ಅಲ್ಲಿದ್ದೆ. ಲಿಂಗಿಗೆ ಅದು ಗೊತ್ತಾಗಿ ಉತ್ತರ ಕೊಡದೆ ಸುಮ್ಮನಿದ್ದಳು. ಆ ಅಂದೆ. ಆಗ ಆಕೆ ಮಿರಮಿರ ನೋಡಿ, ಯಾಕೋ ಯಜಮಾನ ಅಂದಳು. ಬರ್ತೀನಿ ಅನ್ನು, ಇಲ್ಲದಿದ್ರೆ ಇಲ್ಲ ಅಂದೆ. ನಿಂಗ್ಯಾಕೋ, ನಿನ್ನ ಹಾರ್ತಕ್ ನೀನಿರು, ರೈಲೇನು ನಿನ್ನ ಅಜ್ಜಂದಲ್ಲ ಅಂದಳು. ಅವಳ ಮಾತಲ್ಲಿ ಸಿಟ್ಟಿತ್ತು. ಅಜ್ಜನ ರೈಲಾಗಿ ಬಿಟ್ರೆ ಬಂದು ಬಿಡ್ತೀಯಾ ಅಂದೆ. ಅದಕ್ಕೆ ಅವಳು ಸುಮ್ಮನೆ ನೋಡಿ ತೆಪ್ಪಗಾದಳು. ಮತ್ತೆ ನಾನು ಪ್ರಶ್ನೆ ಕೇಳಬಹುದೆಂದು ಹೆದರಿಕೊಂಡಿರಬೇಕು. ನನ್ನ ಚೀಲ ಮಾತ್ರ ನಿಂಗೆ ಕೊಡಲ್ಲ ಅಂದೆ. ಅವಳು ಬೇಕಂತಲೇ ತೆಗೆದುಕೊಂಡಳು. ನಾನು ಗದ್ದಲ ಮಾಡಿ ಕಸಿದುಕೊಂಡೆ. ಎಳೆ ಮಕ್ಕಳು ಹ್ಯಾಂಗೆ ಕಚ್ಚಾಡ್ತವೆ ನೋಡಿದ್ಯಾ ಇರವ್ವ ಎಂದು ಲಿಂಗೇಗೌಡರು ಒಳಗೆ ಬಂದರು. ಅವ್ವ ನಗುತ್ತಿದ್ದಳು. ಅವರು ಲಿಂಗಿಯ ಕಿವಿ ಹಿಂಡಿದರು. ಅವನಿಗೆ ಕಪಾಳಕ್ಕೆ ಹೊಡೆಯಬೇಕೆನಿಸಿತು. ಮತ್ತೆ ಮತ್ತೆ ಜಡೆ, ಕಿವಿ, ಕೆನ್ನೆ ಹೀಗೆ ಹಿಡಿದು ಲಿಂಗಿಯನ್ನು ಗೋಳು ಹೊಯ್ದುಕೊಂಡ ಲಿಂಗೇಗೌಡ. ಹೊರಟದ್ದಾಯಿತು. ಲಿಂಗೇಗೌಡರು ಇವತ್ತು ಬರಲು ಕಾರಣವಿತ್ತು. ಅನೇಕ ದಿನದಿಂದ ಉಮಾಪತಿಗೆ, ಅಂದರೆ ನನಗೆ, ಕಾಲಕ್ಷೇಪ ಕೊಡಿಸುವುದಾಗಿ ಹೇಳಿ ಅವ್ವನಲ್ಲಿ ಆಸೆ ಹುಟ್ಟಿಸಿದ್ದರು. ಫೀಸು ಕಳೆದು ವರ್ಷಕ್ಕೆ 80 ರೂಪಾಯಿ ಬರುತ್ತದೆಂದರೆ ಅವ್ವನ ದೃಷ್ಟಿಯಲ್ಲಿ ಸಾಮಾನ್ಯ ಮೊತ್ತವಾಗಿರಲಿಲ್ಲ. ನಾನು ಬೇಡ ಅನ್ನುವಂತಿರಲಿಲ್ಲ. ಬೇಕು ಅಂದರೆ ಆ ನಿಂಗೇಗೌಡನ ಸಹವಾಸ ತಪ್ಪುತ್ತಿರಲಿಲ್ಲ. ಜೀಕು ಜೀಕು ಮೆಟ್ಟು ಹಾಕಿದ್ದ ಆತ, ಹತ್ತೊಂಟಿ ಇಟ್ಟಿದ್ದ, ಕೊರಳಿಗೆ ಹಾಕಿದ ಚೈನು ಸಿಲ್ಕು ಜುಬ್ಬದಿಂದ ಹೊರಗೆ ಹಾರಿ ಮತ್ತು ಅದರ ಮೂಲಕ ಇಣುಕಿ ತನ್ನ ಹಾಜರಿಯನ್ನು ಜಗತ್ತಿಗೇ ಸಾರುತ್ತಿತ್ತು. ರಾಜಕೀಯದ ವಿಚಾರ, ತನಗೆ ಪರಿಚಯವಿರುವ ಧುರೀಣರ ಸುದ್ದಿ ಎಂದರೆ ಅವರ ನಾಲಿಗೆ ತುರುಕಿ ಅನುಭವಿಸುತ್ತಿತ್ತು. ಇಬ್ಬರು ಹೆಂಗಸರನ್ನೂ ಮುಂದೆ ಬಿಟ್ಟುಕೊಂಡು ನನ್ನನ್ನು ಪಕ್ಕದಲ್ಲಿ ನಡೆಸುತ್ತಾ ತಮ್ಮ ತಮಾಷೆಗಳಿಗೆ ತಾನೇ ದೊಡ್ಡದಾಗಿ ನಗುತ್ತಿದ್ದ. ಅವನ ಮಾತು ತಿಳಿಯಲಿ ಬಿಡಲಿ. ಅವ್ವ ಕೂಡ ನಕ್ಕು, ನೀವಂದ್ರೆ ಬಿಡಪ್ಪ ದೊರೆ ಮಗನಂಗೆ ಎಂದು ತನ್ನ ಮೆಚ್ಚುಗೆ ಸೂಚಿಸುತ್ತಿದ್ದಳು. ಗೌಡರು ಗಟ್ಟಿಯಾಗಿ ಮಾತಾಡುತ್ತಿದ್ದರೂ ನನಗೆ ಅವರ ಮಾತು ಕೇಳಿಸುತ್ತಲೇ ಇರಲಿಲ್ಲ. ಕೇಳಿಸಿದರೂ ಅರ್ಥವಾಗುತ್ತಿರಲಿಲ್ಲ. ಒಮ್ಮೊಮ್ಮೆ ಅರ್ಥವಾದರೆ ಅವರ ಮೂರ್ಖ ಮಾತಿಗೆ ಒಳಗೊಳಗೇ ರೇಗುತ್ತಿದ್ದೆ. ರೈಲ್ವೆ ಸ್ಟೇಷನ್ಗೆ ಹೀಗೆ ನಾನು, ಅವ್ವ, ಅಕ್ಕ ಮತ್ತು ಲಿಂಗೇಗೌಡ ನಡೆಯುತ್ತಿದ್ದರೆ ಇಡೀ ಊರೇ ನಮ್ಮನ್ನು ನೋಡುತ್ತಿದ್ದಂತೆ ನನಗನ್ನಿಸುತ್ತಿತ್ತು. ಯಾಕೋ ವಿಚಿತ್ರವಾಗಿ ಕುಹಕದಿಂದ ನಕ್ಕಂತೆ ತೋರುತ್ತಿತ್ತು. ಅವರಿಂದ ದೂರಕ್ಕೆ ಹೋಗುವುದಕ್ಕಾಗಿ ಬೇಗ ಬೇಗ ನಡೆದೆ. ಆದರೆ ಆತ ಯಾವ ಪ್ರಯತ್ನವೂ ಇಲ್ಲದೆ ನನ್ನ ಪಕ್ಕದಲ್ಲಿ ನಡೆಯುತ್ತಲೇ ಇದ್ದ. ಹೀಗೆ ನಡೆಯುತ್ತಿದ್ದರೆ ಹಲವಾರು ನೆನಪುಗಳು. ಚೆಂಡು ಮಾಡುವ ದೊಂಬರ ಚಂದ್ರ ನನಗೆ ಚೆಂಡು ಮಾಡಿಕೊಡುವುದಾಗಿ ಹೇಳಿ 4 ಬೆಲ್ಲದ ಉಂಡೆ ಇಸಿದುಕೊಂಡಿದ್ದ. ಚೆಂಡು ಮಾಡಿದ ಮೇಲೆ ಕೇಳಿದರೆ ನಾನು 2 ಉಂಡೆ ಕೊಟ್ಟುದಾಗಿ ಹೇಳಿ ದಬಾಯಿಸಿದ್ದ. ನಾನು ಅತ್ತೆ ಅವ್ವನ ಹತ್ತಿರ ಹೇಳುವುದಾಗಿ ಬೆದರಿಸಿದೆ. ಆದರೆ ನಾನು ಬೆಲ್ಲದ ಉಂಡೆ ಕದ್ದು ತಂದದ್ದರಿಂದ ಅವ್ವನ ಹತ್ತಿರ ಹೇಳುವುದಿಲ್ಲ ಎಂದು ಅವನಿಗೆ ಗೊತ್ತಿತ್ತು. ಅವನ ಧೈರ್ಯಕ್ಕೆ ಕಾರಣ ಗೊತ್ತಾಗಿ ವಾದ ಮಾಡಿದೆ. 4 ಕೊಟ್ಟೇ ಕೊಟ್ಟಿರುವುದಾಗಿ ಒತ್ತಿ ಹೇಳಿದೆ. ಇಲ್ಲ ಓಮಣ್ಣ, 12 ನಿಂಗೇಗೌಡರಿಗೆ ಕೊಟ್ಟಿರಬೇಕು ನೋಡು ಅಂದ. ನಾನು ಕೋಪದಿಂದ ಬಿಸಿಯಾಗುತ್ತಾ, ಯಾಕೆ ಯಾಕೆ ನಿಂಗೇಗೌಡರಿಗೆ ಅಂದೆ. ಅವ ನಿನ್ನ ಚಿಕ್ಕಪ್ಪನ ಮಾವನ ಆಗಬೇಕಲ್ಲವಾ ಅಂದಿದ್ದ ಆತ. ನಿಂಗೇಗೌಡರನ್ನ ಅವತ್ತಿನಿಂದ ಸೂಕ್ಷ್ಮವಾಗಿ ನೋಡಿದ್ದೆ. ಅಂತ ಏನು ಸಂಶಯಾಸ್ಪದ ಸಂಗತಿ ಕಾಣಿಸಿರಲಿಲ್ಲ. ಲಿಂಗಿಯ ಕಿವಿ ಹಿಂಡುವುದು, ಬೆನ್ನಿಗೆ ಗುದ್ದುವುದು ಇತ್ಯಾದಿ ಬಿಟ್ಟರೆ ಅಂತ ದುರಂತವೇನೂ ಆದಂತಿರಲಿಲ್ಲ. ಆದರೆ ನನ್ನ ಕಾವಲಿಗೆ ಕಲ್ಲು ಬಿದ್ದಿತ್ತು. ಶಿವಮೊಗ್ಗೆಯ ಹೈಸ್ಕೂಲು ಸೇರಿದ್ದೆ. ಗೌಡ ಸ್ಕೂಲಿಗೆ ವಾರಕ್ಕೆ 4 ಸಲ ಬಂದು ವಿಚಾರಿಸಿಕೊಳ್ಳುತ್ತಿದ್ದ. ಹೆಡ್ ಮಾಸ್ತರು ನನ್ನ ಬಗ್ಗೆ ಒಳ್ಳೆಯ ವರದಿ ಕೊಟ್ಟಿದ್ದಕ್ಕೆ ಸಂತೋಷದಿಂದ ಹಿಂದಿರುಗಿದ್ದ. ನನ್ನ ಮೆಚ್ಚಿನ ಮಾಸ್ತರಾದ MRK, ಗೌಡ್ರು ಬಂದಿದ್ರಲ್ಲಪ್ಪ ಉಮಾಪತಿ, ನಿನ್ನ ವಿಚಾರ ಹೇಳಿದೆ ಇವತ್ತು ಎಂದು ಸರಳವಾಗಿ ನನಗೆನ್ನಿಸಿದಂತೆ ಪ್ರಯತ್ನಪೂರ್ವಕವಾದ ಸ್ವಾಭಾವಿಕ ಧ್ವನಿಯಲ್ಲಿ ಹೇಳುತ್ತಿದ್ದರು. ಅವರಿಗೆ ಗೌಡನ ವಿಚಿತ್ರ ಸಂಬಂಧ ಗೊತ್ತಾಗಿರಬೇಕೆಂದು ನನಗೆ ಭಯ. ಆದರೆ ಅದನ್ನು ತೋರಗೊಡದೆ ಗೌಡ್ರ ಸರ್ ಎಂದಷ್ಟೇ ಹೇಳಿ
ತಲೆ ತಗ್ಗಿಸಿಕೊಂಡು ಹೊರಟು ಹೋಗುತ್ತಿದ್ದೆ. ಮತ್ತೆ ಈ ಸ್ಕಾಲರ್ಶಿಪ್ ಯಾತ್ರೆಯ ಹಿಂದಿನ ದಿನ ನಾನು ಕಂಡ ಕೂಡಲೇ ಮೂಲೆ ಮನೆಯ ಚಿಕ್ಕಿ ಮಾತನಾಡುವುದು ನಿಲ್ಲಿಸಿದ್ದಳು. ಅವಳ ಮಾತು ಕೇಳುತ್ತಿದ್ದ ನುಗ್ಗೇರ ಚನ್ನಬಸ್ಯ, ಅದೆಂಥದ್ದು ಬುಟ್ಟಿ ಬಂದಂತಲ್ಲೋ ನಿಲ್ಲಿಂಗಿಗೆ, ಅದಕ್ಕೆ ಸಿಮ್ಮಗಿಗೆ ಹೋಗ್ತಾಳಂತೆ ನಾಳೆ ಅಂದಿದ್ದ. ಹಾಳಾಗಿ ಹೋಗ್ಲಿ, ಇದೆಲ್ಲ ಏನಾದ್ರೂ ಇರಲಿ ಎಂದು ಗಟ್ಟಿ ಮನಸ್ಸು ಮಾಡಿಕೊಂಡು ನಡೆಯುತ್ತಿದ್ದೆ. ಇವತ್ತಿನ ಕಾರ್ಯಕ್ರಮ ಹೆಚ್ಚು ಕಮ್ಮಿ ಸ್ಪಷ್ಟ. ಅದ್ಯಾವುದೋ ಶೇಖರಪ್ಪನನ್ನು ಕಾಣಬೇಕಂತೆ. ಆತ ಸ್ಕಾಲರ್ಶಿಪ್ ಕಮಿಟಿಯ ಸದಸ್ಯನಂತೆ. ನನ್ನ ಕೆಲಸಕ್ಕಾಗಿಯೇ ನಿಂಗೇಗೌಡ ಶಿವಮೊಗ್ಗಿಗೆ ಬರುತ್ತಿದ್ದಾರಂತೆ. ನನಗಾಗಿ ಏನನ್ನಾದರೂ ಮಾಡಲು ಈತ ತಯಾರಂತೆ. ನಾನು ಭಾರೀ ಜಾಣನಂತೆ. ಅಕ್ಷರ ಬಲ್ಲ ಪ್ರತಿಯೊಬ್ಬ ಶಿವಮೊಗ್ಗನಿಗೂ ನನ್ನ ಹೆಸರು ಗೊತ್ತಂತೆ. ಅವ್ವ ಲಿಂಗೇಗೌಡನ ಮಾತಿಗೆ ಹೌದೆಂದು ತಲೆ ಹಾಕುತ್ತಾ ನಡೆದಿದ್ದಳು. ಅದನ್ನು ಆಕೆ ಶಿವಮೊಗ್ಗೆಯಲ್ಲಿ ಪರೀಕ್ಷಿಸದೇ ಇರಲಿಲ್ಲ. ಯಾರನ್ನು ಕಂಡರೂ ನಿನ್ನಂಗೇ ನನ್ನ ಮಗ ಅದಾನೆ, ಉಮಾಪತಿ ಗೊತ್ತಾ, ಹೈಸ್ಕೂಲ್ ಆಗದಾನೆ ಅನ್ನುತ್ತಿದ್ದಳು. ನನ್ನ ಸಹಪಾಠಿಗಳು ಮತ್ತೆ ಮತ್ತೆ ಪ್ರಶ್ನೆ ಹಾಕಿ ಆಕೆಯ ಮಗ ನಾನೇ ಎಂದು ಖಚಿತಪಡಿಸಿಕೊಂಡು, ನಿಮ್ಮ ಅವ್ವನ ಹತ್ರ 4 ಕಟ್ಟು ಹರಿವೆ ಸೊಪ್ಪು ತಗೊಂಡು ಕಣಯ್ಯ ಅನ್ನುತ್ತಿದ್ದರು. ಅದು ಅವರ ಮೆಚ್ಚುಗೆಯೋ ಹೀಯಾಳಿಕೆಯೋ ಅಥವಾ ನನ್ನ ವರ್ಗ ನನ್ನ ಹಿನ್ನೆಲೆಯನ್ನು ನೆನಪಿಟ್ಟುಕೊಳ್ಳುವ ಪರಿಯೋ ಅಥವಾ ನನ್ನ ಕ್ಲಾಸಿನಲ್ಲಿ ಜಾಣನಾಗಿದ್ದರಿಂದ ಹುಡುಗಿಯರೂ ಕೂಡ ಒಂದು ರೀತಿಯ ನೋಟ ನನ್ನತ್ತ ಬೀರುತ್ತಿದ್ದುದರಿಂದ ನನ್ನನ್ನು ನೋಯಿಸುವ ಅವರ ರೀತಿಯು ಗೊತ್ತಿಲ್ಲ. ಶೇಖರಪ್ಪನೆಂಬ ಸ್ಕಾಲರ್ಶಿಪ್ ಕಮಿಟಿಯ ಮೆಂಬರು ನೋಡಲು ಹೋಗುತ್ತಿರುವುದು ಸರಿ. ಆದರೆ ಆ ಕೆಲಸಕ್ಕೆ ಅವ್ವ ಲಿಂಗಿ ಕೂಡ ನಮ್ಮಿಬ್ಬರ ಜೊತೆ ಬರುತ್ತಿದ್ದಂತಿತ್ತು. ಅವ್ವ ಸಂತೆಗೆಂದು ಶಿವಮೊಗ್ಗಿಗೆ ಬಂದಿದ್ದಾಳೆ. ಆಕೆಯ ತಲೆಯ ಮೇಲೆ ತರಕಾರಿ ಬೆಣ್ಣೆಯ ಬುಟ್ಟಿ ಇದೆ. ಈ ಲಿಂಗಿ ಯಾಕೆ ಶಿವಮೊಗ್ಗಿಗೆ ಬಂದಳ? ಅಂತೂ ಅವರಿಬ್ಬರೂ ನಾವು ಹೋದಂತೆಲ್ಲ ಜೊತೆಗೇ ಬರುತ್ತಿದ್ದಾರೆ. ಅವ್ವ, ನೀನ್ಯಾಕೆ ಸಂತೆಗೆ ಹೋಗು, ಲಿಂಗಿನ ಕರ್ಕೊಂಡು ಹೊರಟು ಹೋಗು ಅನ್ನಲು ಬಾಯಿ ಬರುತ್ತಿಲ್ಲ. ಇಷ್ಟರಲ್ಲಾಗಲೇ ನಿಂಗೇಗೌಡ ನನ್ನನ್ನು ಶೇಖರಪ್ಪನಿಗೆ ಸಂಧಿಸಲು ತರಬೇತಿ ಕೊಡುತ್ತಿದ್ದಾನೆ. ಶೇಖರಪ್ಪ ಯಾರು ಅಂತ ಗೊತ್ತಾ ಉಮ್ಮಣ್ಣ? ನಾನು ಸ್ಕಾಲರ್ಶಿಪ್ ಕಮಿಟಿ. ಕಾಲಕ್ಷೇಪ ಒಂದೇ ಅಲ್ವಪ್ಪ. ಅವರು ಬ್ಯಾರೆ ಕಡೆ ದೊಡ್ಡ ಕುಳ ಆಗಿಲ್ದಿದ್ರೆ ಯಾರು ಕಾಲಕ್ಷೇಪದ ಕೆಲಸಕ್ಕೆ ಹಾಕ್ತಿದ್ರು ಹೇಳು? ಮಸಲ ನನ್ನ ತರ ಇದ್ರು ಅಂತಿಟ್ಕೊ. ನಾನೇನು ಗೊತ್ತಾ ನಿಂಗೆ? ಕೋಪ ಅದುಮಿಟ್ಟುಕೊಂಡು ಗೊತ್ತಿಲ್ಲವೆಂದು ನಿಂಗೇಗೌಡನ ಕಡೆ ನೋಡಿದೆ. ಆತ ತಾನೇ ಹೇಳಿಕೊಂಡ. ತಾಲೂಕು ಬೋರ್ಡ್ ಮೆಂಬರು, ಜಿಲ್ಲಾ ಕಾಂಗ್ರೆಸ್ಸಿನ ಮೆಂಬರು, ಅದಕ್ಕೇನೆ ಶೇಖರಪ್ಪ ಗೊತ್ತು. ಸೆಂಟ್ರಲ್ ಕಮಿಟಿ ಮೆಂಬರಪ್ಪ ಅವರು ಯೂನಿವರ್ಸಿಟಿನಲ್ಲಿ ಸೆನೆಟ್ ಮೆಂಬರು, ಗೊತ್ತಾತ? ನೀನು ವೈನಾಗಿ ಓದ್ತಿ ಗೊತ್ತು, ಅದು ಯಾರಿಗೆ ಗೊತ್ತಿಲ್ಲ. ಆದ್ರೆ ಅಷ್ಟಕ್ಕೆ ಎಂಥದ್ದು ಆಗ್ಲಾರದು. 4 ಜನ ಬಳಕೆ ಬೇಕು. ಸುಮ್ಮನೆ ಪುಸ್ತಕ ಓದ್ಕೊಂಡ್ರೆ ಏನು ಬಂತು ಹೇಳು? ಇನ್ನೊಂದು ಪಟ್ಟ ಆ ಮಾತು ಹೇಳ್ರಿ ಅವನಿಗೆ ಅಂದಳು ಅವ್ವ. ಅವನ ಮಾತು ಮೆಚ್ಚುತ್ತಾ, ಓದೋದು ಬಿಟ್ರೆ ಬೇರೆ ಕೆಲಸ ಇಲ್ಲ ಅಂದಳು. ಅವಳಿಗೆ ಒದ್ದು ಬಿಡಬೇಕೆನಿಸಿತು. ಹಂಗಲ್ಲವ್ವ, ಓದಾಕೂ ಬೇಕು ಅನ್ನೋ. ಈಗ ನೀನೆಷ್ಟು ಜಾಣ ಅನ್ನೋದನ್ನ ಶೇಖರಪ್ಪರಿಗೆ ಮುಖಕ್ಕೆ ಹೊಡೆದಂಗೆ ತೋರಿಸ್ಬೇಕು. ಅವ್ರೇನಾರ ಕೇಳಿದ್ರೆ ಇಂಗ್ಲಿಷ್ನಾಗೆ ಉತ್ತರ ಕೊಡಬೇಕು, ಗೊತ್ತಾತ? ನಿನ್ನ ಹೆಸರೇನು ಅಂತಾರೆ. ಅದಕ್ಕೆ ಏನಂತ ಹೇಳು ಎಂದು ನಿಂಗೇಗೌಡ ಕೇಳಿದ. ಉಮಾಪತಿ ಅಂತೀನಿ ಅಂದೆ. ಅದರಿಂದ ನಿಂಗೇಗೌಡನಿಗೆ ತೃಪ್ತಿ ಆಗಲಿಲ್ಲ. ನನ್ನ ಹೆಸರನ್ನ ಹೇಗೆ ಇಂಗ್ಲಿಷ್ನಲ್ಲಿ ಹೇಳುವುದೆಂದು ತಿಳಿಯದೆ ನಾನು ಸುಮ್ಮನೆ ನಡೆದೆ. ಆದರೆ ಈ ಮೂವರು ನಿಂತರು. ನಿಂಗೇಗೌಡ ನನ್ನಿಂದ ಪೂರ್ತಿ ಇಂಗ್ಲಿಷ್ ವಾಕ್ಯ ಕೇಳುವ ಕುತೂಹಲದಿಂದ ಹಾಗೆ ನಿಂತಿರಬೇಕೆಂದುಕೊಂಡೆ. ನಿಂಗೇಗೌಡ ಯೋಚಿಸುತ್ತಿದ್ದನೆಂಬುದು ಸರಿ. ಆದರೆ ಅವ್ವ ಮತ್ತು ಲಿಂಗಿ ನನ್ನ ಎದುರಿಗಿದ್ದ ದೊಡ್ಡ ಮನೆಯ ಕಾಂಪೌಂಡಿನ ಗೇಟು ತೆಗೆದರು. ನಾನು ಯಾಕಲ್ಲಿ ಹೋಗ್ತೀರಿ ಅಂದೆ. ನನಗಿಂತ ಚೆನ್ನಾಗಿ ಅವರಿಗೆ ಗೊತ್ತಿದ್ದ ಹಾಗಿತ್ತು.
ಇದೇ ಶೇಖರಪ್ಪನ ಮನೆ ಗೊತ್ತಿಲ್ವಾ ಅಂದಳು ಅವ್ವ. ಲಿಂಗಿ ನನ್ನ ದಡ್ಡತನಕ್ಕೆ ನಗುತ್ತಾ ಅವ್ವನನ್ನು ಹಿಂಬಾಲಿಸಿದಳು. ಅವರು ಹೋಗುತ್ತಿದ್ದ ನಿರ್ಭಯ ರೀತಿ ನೋಡಿದರೆ ಅನೇಕ ದಿನದಿಂದ ಅವ್ವ ಅಲ್ಲಿಗೆ ಬರುತ್ತಿದ್ದ ಹಾಗಿತ್ತು ತರಕಾರಿ ಮಾರಲು. ನಿಂಗೇಗೌಡರು ನನ್ನ ಬಿಳಿಚಿದ ಮುಖ ನೋಡಿ, ಯಾಕೆ ನಿಂತೆ, ಬಾ, ಶೇಖರಪ್ಪನ ತಾವ ಮಾತಾಡಿ ಡಂಗ್ ಮಾಡಬೇಕು ನೀನು ಅಂದು ನಾನು ಚಿಕ್ಕ ಹುಡುಗನೋ ಎಂಬಂತೆ ನನ್ನ ಕೈ ಹಿಡಿದುಕೊಂಡು ನಾನು ಅವರಿಂದ ಕೈ ಬಿಡಿಸಿಕೊಂಡು ನಾನೂ ಬರಬೇಕೇನೋ ಅಂದೆ. ನಾನು ಹಿಂಜರಿಯಲು ಕಾರಣ ಅದು ನನ್ನ ಸಹಪಾಠಿ ಸಂಧ್ಯಾಳ ಮನೆ ಎನ್ನುವುದೇ ಆಗಿತ್ತು. ಎಂದೂ ಗೇಟಿನೊಳಗೆ ಕಾಲಿರಿಸದಿದ್ದರೂ ಆ ಮನೆಯಲ್ಲಿ ಸಂಧ್ಯಾ ಇರುವುದು ಗೊತ್ತಿತ್ತು. ಹಲವು ಸಂಜೆ ಆ ಮನೆ ಎದುರು ಸುಳಿದಾಡಿದ್ದೆ. ಅವಳು ನೋಡಿದಾಗ ಎಲ್ಲಾದರೂ ಮಾತಾಡಿಸಿಯಾಳೆಂದು ಎದೆ ಢವ ಢವ ಗುಟ್ಟಿಸಿಕೊಂಡು ಹೊರಟು ಹೋಗಿದ್ದೆ. ಮರುದಿನ ವಿಚಿತ್ರವಾಗಿ ನೋಡುವ ಹುಡುಗಿ. ಈಗ ತಿಳಿಯಿತು, ಅವ್ವ ಅದೇನೇನೋ ಸಂಧ್ಯಾಳಲ್ಲಿ ಹೇಳಿರಬೇಕು. ನನ್ನ ಯೋಚನೆ ಗೊತ್ತಿಲ್ಲದ ನಿಂಗೇಗೌಡ ಬಾರ್ಲೆ ಮಗನೇ ಎಂದು ಕೈ ಮತ್ತೆ ಹಿಡಿದುಕೊಂಡು ಗೇಟಿನೊಳಗೆ ಎಳೆದ. ಅಷ್ಟರಲ್ಲಿ ಲಿಂಗಿಯ ಜೊತೆಗೆ ಜಗಲಿಯ ಮೇಲೆ ಕೂತು ಮನೆಯ ಸುತ್ತಣ ಇಡೀ ತೋಟ ಮರುದನಿ ಕೊಡುವಂತೆ ಯವ್ವಾ ಯವ್ವಾರೇ ಎಂದು ಕೂಗುತ್ತಿದ್ದಳು ಅವ್ವ. ನಿಂಗೇಗೌಡ ನೀಟಾದ ಕಾಲುದಾರಿಯಲ್ಲಿ ನಡೆದು ಮನೆಯ ಮೆಟ್ಟಿಲು ತಲುಪುತ್ತಿದ್ದಂತೆ ಅವನಿಂದ ಬಿಡಿಸಿಕೊಂಡ ನಾನು ಪಕ್ಕದ ತೆಂಗಿನ ಸಸಿಯ ಮರೆಗೆ ಹೋಗಿ ಬಂದೆ ಎಂದು ನಿಂಗೇಗೌಡರಿಗೆ ಹೇಳಿದೆ. ನಾನು ಕೊಂಚ ವೇಳೆಯಾದರೂ ಅವರೆಲ್ಲರಿಂದ ಮರೆಯಾಗಿ ಎದೆ ಗಟ್ಟಿ ಮಾಡಿಕೊಳ್ಳುವುದು ಅಗತ್ಯವಾಗಿತ್ತು. ತೆಂಗಿನ ಸಸಿ ದಾಟಿ ಹಲಸಿನ ಮರದ ಬುಡದ ಮರೆಗೆ ಬಂದು ಸಪೋಟ ಗಿಡದ ಹತ್ತಿರ ನಿಂತೆ. ಕೈಗೆಟುಕುವ ಹಣ್ಣು ಕಾಯಿಗಳು. ಅಲ್ಲಿಂದ ತಲೆ ಎತ್ತಿದರೆ ಪೂರ್ವದ ಆ ದಿಕ್ಕಿನಿಂದ ಸಹ ಅಂದವಾಗಿ ಕಾಣುವ ಮನೆ. ಮುಂದುಗಡೆಯಿಂದ ಎದ್ದ 2 ಭವ್ಯ ಕಂಬಗಳು ವಿಶಾಲವಾಗಿ ನಯವಾಗಿ ಹರಡಿಕೊಂಡಿದ್ದವು. ನಡುವಿನ ಜಾಗದಲ್ಲಿ ಸೈಜುಗಲ್ಲುಗಳನ್ನು ಹಾಗೆ ಇಟ್ಟು ಅವುಗಳ ಅಂದವನ್ನೇ ಬಳಸಿಕೊಂಡು ವಿನ್ಯಾಸ ರಚಿಸಿದ್ದರು. ಇತ್ತ ಕಡೆಯಿಂದ ತೋಟಕ್ಕೆ ಚಾಚಿದ ಬಾಲ್ಕನಿ. ಆ ಬಾಲ್ಕನಿಯಲ್ಲಿ 2 ಹಾಲುಗಲ್ಲಿನ ಕಂಬಗಳು, ಸಂಪಿಗೆಯ ಹರೆಗಳು, ಸದಾ ಬಿಸಿಲನ್ನು ಮರೆ ಮಾಡುವಂತೆ ತಂಪು ಚೆಲ್ಲುವಂತೆ ಬೆಳೆಸಿದ ಮರ, ಕೆಳಗೆ ಸಾಲು ಸಾಲಾಗಿ ಬೆಳೆದು ಅಂಗೈಯಗಲ ಮುಖದಗಲ ಹೂವರಳಿಸಿ ನಿಂತ ಕೆಂಪು ಹಳದಿ ನಸುಗೆಂಪು ಗುಲಾಬಿ. ಬಾಲ್ಕನಿಯಲ್ಲಿ ನಿಂತರೆ ಈ ಗುಲಾಬಿಯೊಂದಿಗೆ ಬೆರೆವ ಹೊಂಗೆಯ ಕಂಪು. ಯಾರೂ ನೋಡುತ್ತಿಲ್ಲವೆಂದು ಖಚಿತಪಡಿಸಿಕೊಂಡೆ. ಅಲ್ಲಿಯೇ ಕೂತು ಬಿಡಬೇಕೆಂದು ಮನಸ್ಸಾದರೂ ನಿಂಗೇಗೌಡ ಕೂಗಿ ಬಿಡಬಹುದೆಂದು ಅವಸರವಾಗಿ ಗುಲಾಬಿಯನ್ನು ನೇವರಿಸುತ್ತಿದ್ದಾಗ ಯಾರೋ ಎಂದು ಸದ್ದು ಬಂತು. ತೋಟಿ ನನ್ನತ್ತ ತನ್ನ ಗುಡಿಸಲ ಕಡೆಯಿಂದ ಬರುತ್ತಿದ್ದದ್ದು ನೋಡಿ ಅವನಿಂದ ತಪ್ಪಿಸಿಕೊಂಡು ದಾಸವಾಳದ ಗಿಡ ಬಳಸಿಕೊಂಡು ದಟ್ಟ ಬೆಳೆದ ನಿಂಬೆ ಗಿಡದಿಂದ ನುಸುಳಿ ಮನೆ ಎದುರು ಬಂದೆ. ನಿಂಗೇಗೌಡ ನನ್ನ ಬಳಿಗೆ ಬಂದದ್ದು ನೋಡಿದ ತೋಟಿ ಹಿಂದಕ್ಕೆ ಹೋದ. ಅವ್ವ ಮತ್ತು ಲಿಂಗಿ ಕಾಯುತ್ತಲೇ ಕೂತಿದ್ದರು. ನಿಂಗೇಗೌಡರು ನಾನು ಬಂದದ್ದರಿಂದ ತೃಪ್ತನಾಗಿ ಮನೆಯ ಬಾಗಿಲಿಗೆ ಹೋಗಿ ಕರೆಗಂಟೆಯ ಗುಂಡಿ ಹೊತ್ತಿದ. ಚಿತ್ರವತ್ತಾಗಿ ತೇಗದ ಮರದಲ್ಲಿ ಕಡೆದ ಬಾಗಿಲು. ಕೈ ಕಾಲುಗಳನ್ನು ಹರಿಬಿಟ್ಟು ವಿವಿಧ ಭಂಗಿಗಳಲ್ಲಿ ನಿಂತ ಬಳ್ಳಿಗಳಂತಹ ಹುಡುಗಿಯರು ಆ ಚಿತ್ರಗಳಲ್ಲಿ. ಬಾಗಿಲು ತೆರೆದುಕೊಳ್ಳಲಾರದೆಂದೇ ಆಶಿಸುತ್ತಾ ಲಿಂಗೇಗೌಡನ ಹತ್ತಿರ ನಿಂತಿದ್ದಾಗ ತೋಟಿ ಬಂದು ಅವ್ವ ಮತ್ತು ಲಿಂಗಿಯ ಹತ್ತಿರ ತರಕಾರಿ ವ್ಯಾಪಾರ ಮಾಡ ಹತ್ತಿದ. ಸಣ್ಣವ್ವರು ಬರ್ತಾರಿರೋ ಅಂದ ಆತ. ಲಿಂಗೇಗೌಡನಿಗೆ ನಿರಾಶೆಯಾಗತೊಡಗಿತ್ತು. ಶೇಖರಪ್ಪ ಅವರು ಇದ್ದಾರೋ ಇಲ್ಲವೋ ಎಂದು ನನ್ನಲ್ಲಿ ಆತ ಪಿಸುಗುಟ್ಟಿದ. ಇಲ್ಲ ಅಂತ ಕಾಣ್ತಿದ್ದಿ, ಹೊಂಟೋಗಲ್ವಾ ಅಂದೆ ನಾನು. ಆದ್ರೆ ಲಿಂಗೇಗೌಡ ಬಿಡಲಿಲ್ಲ. ಮತ್ತೊಮ್ಮೆ ಹೆದರಿಕೊಳ್ಳುತ್ತಲೇ ಬೆಲ್ಲು ಬಾರಿಸಿದ. ಈ ಸಲ ಮನೆಯೊಳಗೆ ಎಲ್ಲೋ ದಡ ದಡ ಸದ್ದು. ಅದು ಹತ್ತಿರ ಬಂತು. ಬಾಗಿಲ ಅಗಳಿ ತೆಗೆದಂತೆ ಗದ್ದಲ. ತೆಗೆದುಕೊಂಡ ಬಾಗಿಲಿನಿಂದ ಮುಖ. ಸಂಧ್ಯಾ. ಅವಳ ಕಣ್ಣುಗಳು ಮೊದಲು ನೋಡಿದ್ದು ಅವ್ವ ಲಿಂಗಿಯನ್ನ. ಅವ್ವ ಕರೆದಳು, ಬಾ ಸಂಧ್ಯವ್ವ, ಬಾ, ನನ್ನ ಮಗ ಬಂದಿದ್ದಾನ, ಬಾ. ನನ್ನತ್ತ ನೋಡಿದಳು. ಅವಳಿಗೆ ಸಂತೋಷವಾದಂತೆ ಕಂಡಿತು. ನಿಲ್ಲದೆ ಬಾಗಿಲು ದೊಡ್ಡದಾಗಿ ಹಾರೊಡೆದು ತಿರುಗಿ ಪುಟ ಪುಟ ಮಹಡಿಯ ಮೆಟ್ಟಿಲು ಹತ್ತಿದಳು. ಅವಳು ಹತ್ತುತ್ತಿದ್ದಂತೆ ನಿಂಗೇಗೌಡ, ಅಪ್ಪಾರನ್ನ ನೋಡ್ಬೇಕಿತ್ತವ ಒಂಚೂರು ಅಂತ ಕೂಗಿದ. ಸಂಧ್ಯಾ ಹಾ ಎಂದು ಕತ್ತು ತಿರುಗಿಸದೆ ಮೆಟ್ಟಿಲು ಹತ್ತಿ ಹೊರಟು ಹೋದಳು. ಅವ್ವ ಸಂತೋಷದಿಂದ ತೋಟಿಯ ಜೊತೆಗೆ ವ್ಯಾಪಾರ ಮಾಡುತ್ತಿದ್ದಳು. ಆತ ಅದೇಕೋ ಲಿಂಗಿಯನ್ನೇ
ನೋಡುತ್ತಿದ್ದಂತೆ ಅವಳೊಂದಿಗೆ ಮಾತಾಡುತ್ತಿದ್ದ ಹಾಗೆ ನನಗನ್ನಿಸಿತು. ಆ ತೋಟಿಯ ಬಳಿಗೆ ಹೋಗಬೇಕೆನಿಸಿತು. 4 ಆಣೆ ವ್ಯಾಪಾರ ಮಾಡುವುದಕ್ಕೆ ಎಷ್ಟು ಕಾಲ ತಗೋತೀಯಯ್ಯ ಅಂತ ಬೈಬೇಕೆನಿಸಿತು. ಆದರೆ ಲಿಂಗಿ, ಅವ್ವ, ತೋಟಿ ಮೂವರು ಗಟ್ಟಿಯಾಗಿ ಮಾತಾಡುತ್ತಿದ್ದರು. ಮತ್ತೆ ಮಹಡಿಯಿಂದ ಸದ್ದು. ಇಬ್ಬರು ಮಾತಾಡುತ್ತಾ ಬರುತ್ತಿದ್ದಂತಿತ್ತು. ನಾನು ನಿಂಗೇಗೌಡ ಮುಂದಿನ ನಿಮಿಷಗಳಿಗಾಗಿ ಸಿದ್ಧವಾಗುವಂತಿದ್ದೆವು. ಆತ ಕೆಮ್ಮಿದ. ನನ್ನ ಸುಕ್ಕಾಗಿದ್ದ ಅಂಗಿಯನ್ನು ಸರಿಪಡಿಸಿಕೊಂಡೆ. ಶೇಖರಪ್ಪ ಮತ್ತು ಸಂಧ್ಯಾ ಜೊತೆಯಲ್ಲೇ ಮಹಡಿಯ ಮೆಟ್ಟಿಲು ಇಳಿಯುತ್ತಿದ್ದರು. ಅವಳು ಅತ್ಯಂತ ಸಂಭ್ರಮದಿಂದ ಅಪ್ಪನ ತೋಳು ಹಿಡಿದುಕೊಂಡು ಇಂಗ್ಲಿಷಿನಲ್ಲಿ ಅವನಿಗೆ ಅದೇನೋ ಹೇಳುತ್ತಿದ್ದಳು. ಶೇಖರಪ್ಪ ಎತ್ತರಕ್ಕೆ ದಡೂತಿಯಾಗಿದ್ದ. ಎಣ್ಣೆಗೆಂಪು ಬಣ್ಣದ ಆತನ ಜುಬ್ಬ ತೀರಾ ಉದ್ದವಾಗಿತ್ತು. ಎಷ್ಟು ಉದ್ದವೆಂದರೆ ಆತ ನೀಟಾಗಿ ನೆರಿಗೆಗಳು ಕೆಡದಂತೆ ಹುಟ್ಟಿದ್ದ ಪಂಚೆಯ ಗೇಡಿನಷ್ಟು ಭಾಗ ಮಾತ್ರ ನನಗೆ ಕಾಣಿಸುತ್ತಿತ್ತು. ಅವರಿಬ್ಬರೂ ಸುಖವಾಗಿರುವುದನ್ನು ನೋಡಿದರೆ ಆಗ ತಾನೇ ಸುಖವಾಗಿ ಊಟ ಮಾಡಿದಂತಿತ್ತು. ಶೇಖರಪ್ಪ ಮಹಡಿ ಮೆಟ್ಟಿಲಿಂದ ಮಗಳ ಜೊತೆಗೆ ಇಳಿದು ಬಂದು ನಮ್ಮೊಂದಿಗೆ ನಿಂತಾಗ ಇನ್ನೂ ಎತ್ತರಕ್ಕೆ ಒರಟಾಗಿ ಕಂಡರು. ಏನ್ ಗೌಡ್ರೆ, ಏನು ವಿಶೇಷ? ಹೇಗಿದೆ ಪರಿಸ್ಥಿತಿ ಅಂದರು. ನಿಂಗೇಗೌಡ ಸ್ಥಳೀಯ ರಾಜಕಾರಣ ವಿಷಯ ಎತ್ತುತ್ತಿದ್ದಂತೆಯೇ ಸಂಧ್ಯಾ, ನಾನಾಗಲೇ ಅಂದಿದ್ದೇನಲ್ಲ ಅಣ್ಣ, ಇವರೇ ಉಮಾ ಅಂತ, ನನ್ನ ಕ್ಲಾಸ್ಮೇಟು, ನಮ್ಮ ಕ್ಲಾಸಿನಲ್ಲಿ ಫಸ್ಟ್ ಇವರು ಅಂದಳು. ಇದನ್ನು ಹೇಳುವಾಗ ಅವಳಲ್ಲಿ ಕೊಂಚವೂ ಸಂಕೋಚವಿರಲಿಲ್ಲ. ಸುದ್ದಿಯೊಂದನ್ನು ಹೇಳುವಂತೆ ಹೇಳಿದ್ದಳು. ಉಮಾ ಅಂತಾನೆ? ಏನೋ ಮರಿ, ಹೆಂಗಸರ ಹೆಸರಿಟ್ಕೊಂಡಿದ್ದಿ ಎಂದು ನಕ್ಕರು ಶೇಖರಪ್ಪ. ಈ ಮಾತು ಅವ್ವನಿಗೆ ಕೇಳಿಸಿತು. ನಮ್ಮೂರಾಗೆ ಉಮಾಪತ್ಯಪ್ಪ ಶ್ರೀರಾಮನಿಗಿರ್ಲಿಲ್ಲೇನಪ್ಪ, ಸಾವುಕಾರ ಉಮಾಪತಪ್ಪ, ಅವನು ಹೊತ್ತಿದಾನ ಅಲ್ವ ನನ್ನ ಮಗ ಎಂದು ಸಂಭ್ರಮದಿಂದ ನಗುತ್ತಾ ಬಂದಳು ಅವ್ವ. ಹೇಳ್ತಲೇ ಇದ್ದಳು, ನನ್ನ ಮಗನಂಗೆ ಯಾರು ಓದ್ತಾರೆ ಸಿಮಗ್ಗಿ ಸ್ಕೂಲಾಗೆ, ಎಲ್ಲ ಕಲಾಸು ಫಸ್ಟು ಎಂದಳು. ಅಷ್ಟರಲ್ಲಿ ಲಿಂಗಿ ಕೂಡ ತರಕಾರಿ ಮತ್ತು ಬೆಣ್ಣೆಯನ್ನು ತಟ್ಟೆಯಿಂದ ಮುಚ್ಚಿ ನಾವಿದ್ದಲ್ಲಿಗೆ ಬಂದು ಕಂಬದ ಮರೆಗೆ ನಿಂತಳು. ಆಕೆ ಉಮಾ ಸಿಸ್ಟರ್ ಅಂತ ಕಾಣುತ್ತೆ ಎಂದು ಸಂಧ್ಯಾ ಅವಳ ಬಳಿಗೆ ಹೋದಳು. ಅಂದರೆ ಲಿಂಗಿಯ ಬಳಿಗೆ ಹೋದಳು. ಶೇಖರಪ್ಪ ಲಿಂಗಿಯ ಕಣ್ಣು ಮತ್ತು ಅರ್ಧಂಬರ್ಧ ಕಾಣುತ್ತಿದ್ದ ಮೈಯನ್ನೇ ನೋಡುತ್ತಾ, ಹುಡುಗ ಬಹಳ ಬುದ್ಧಿವಂತ ಅಂತಾರೆ, ಬೆಣ್ಣೆ ಮಾರಿ ದೊಡ್ಡ ಗಂಟಿರಬೇಕಲ್ವ ಈರವ ನಿನ್ನ ಹತ್ರ, ಏನ್ ಸಮಾಚಾರ ಅಂದರು. ಅವ್ವ ಈ ಪ್ರಶಂಸೆಗೆ ಲಜ್ಜಿತಳಾಗಿ ತಾನು ಶ್ರೀಮಂತೆ ಎಂದು ಆ ಮೂಲಕ ತೋರಿಸುತ್ತಾ, ಎಲ್ಲೈತೆ ಶೇಖರಪ್ಪರೇ, ನಮ್ಮ ನಿಂಗೇಗೌಡ್ರಿಗೆ ಗೊತ್ತಿಲ್ದಂಗೈತಾ ನನ್ನ ಗಂಟು ಅಂದಳು. ತನ್ನ ಶ್ರೀಮಂತಿಕೆ ಮುಚ್ಚಿಡಲು ಯತ್ನಿಸಿದಳು. ಹೌದಲ್ಲವಾ, ನಿನ್ನಣ್ಣ ಇರ್ಬೇಕಲ್ವಾ ನಿಂಗೇಗೌಡರು ಅಂದರು ಅವರು. ಅದೇಕೋ ಮುಗುಳ್ನಗುತ್ತಿದ್ದರು. ಅವ್ವ ಕೊಂಚ ಅಂಜುತ್ತಾ, ಅಣ್ಣ ಇದ್ದಂಗೆ, ಅವರೊಂದು ಇಲ್ದಿದ್ರೆ ಓದಕ್ಕಾಗ್ತುತ್ತ ನನ್ನ ಮಗ, ಇವತ್ತು ಹ್ಯಾಂಗಾರ ಮಾಡಿ. ಆಕೆಯ ಮಾತನ್ನು ಅಷ್ಟಕ್ಕೆ ನಿಲ್ಲಿಸುತ್ತಾ ನಿಂಗೇಗೌಡ, ಅದಕ್ಕೆ ಸ್ವಾಮಿ ಇವತ್ತು ಹುಡುಗನ್ನ ಕರ್ಕೊಂಡು ಬಂದಿರೋದು, ಅದೆಂಥದೋ ಕಾಲಕ್ಷೇಪಕ್ಕೆ ನೀವು ಮೆಂಬರ್ ಅಂತೆ, ಹುಡುಗ ಚಾಲೂಕಿದಾನೆ, ನೀವು ಹೆಂಗಾದ್ರೂ ಮಾಡಿ ಕೊಡಿಸೇ ತೀರಬೇಕು ಅಂದರು. ಅಯ್ಯೋ ಅದಕ್ಕೇನಂತೆ, ಉಮ್ಮಣ್ಣ ಹೋದ ಪರೀಕ್ಷೆಯಲ್ಲಿ ಎಷ್ಟು % ನಂಬರ್ ತಗೊಂಡಿದ್ದಿ ಅಂದರು. ನಾನು 80% ಅಂದೆ. ನಾನು ಸಂಪೂರ್ಣವಾಗಿ ಇಂಗ್ಲಿಷ್ನಲ್ಲಿ ಮಾತನಾಡದೇ ಇದ್ದದ್ದಕ್ಕೆ ಲಿಂಗೇಗೌಡ ಕೊಂಚ ನಿರಾಶನಾದಂತೆ ನನ್ನತ್ತ ನೋಡಿದ. ಇಂಗ್ಲಿಷ್ ಚಂದಾಗಿ ಬರ್ತೈತಿ ಹುಡುಗನಿಗೆ ಅಂದ. ಸೋಯ್ ಎಂದು ನಕ್ಕರು ಶೇಖರಪ್ಪ. ಯು ನೋ ಇಂಗ್ಲಿಷ್ ವೆಲ್ ಅಂದರು. ಇಡೀ ವಾತಾವರಣದಿಂದ ಬೆವೆತು ಹೋಗಿದ್ದ ನಾನು ತಡವರಿಸುತ್ತಾ ಎಸ್ ಸರ್ ಅಂದೆ. ಅಷ್ಟರಲ್ಲಿ ಸಂಧ್ಯಾ ನನ್ನ ಅಕ್ಕ ಲಿಂಗಿಯನ್ನು ಒಳಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸಿ ಆಗದೆ ತಾನೇ ಒಳಗೆ ಹೋಗಿದ್ದಳು. ಲಿಂಗಿ ತಾನು ಅಲ್ಲಿಯೇ ಇದ್ದರೆ ಒಳಗೆ ಹೋಗಬೇಕಾಗಿ ಬಂದೀತೆಂದು ಗೇಟಿನ ಬಳಿ ಅವ್ವನ ಹತ್ತಿರ ಹೋಗಿ ತೋಟಿಯ ಜೊತೆ ಮಾತಾಡುತ್ತಿದ್ದಳು.
ಅವ್ವ ಹುಸೇನಣ್ಣ ಎಂದು ತೋಟಿಯ ಹತ್ತಿರ ಹೇಳಿದ್ದು ಮತ್ತು ನಾನು ಇಂಗ್ಲಿಷ್ನಲ್ಲಿ ಮಾತಾಡುವುದನ್ನು ಹೇಳಿಕೊಳ್ಳುತ್ತಿದ್ದು ಪರಸ್ಪರ ಕೇಳಿಸುತ್ತಿತ್ತು. ಶೇಖರಪ್ಪನವರು ತುಂಬಾ ಒಳ್ಳೆಯವರ ಹಾಗೆ ಕಾಣುತ್ತಿದ್ದರು. ಆದರೆ ಅವರ ಕಣ್ಣು ಲಿಂಗಿಯ ಕಡೆಗೆ ಮಾತ್ರ ಹರಿಯುತ್ತಿದ್ದಂತೆ ನನಗೆ ಭಾಸವಾಗುತ್ತಿತ್ತು. ಆಗ ಸಂಧ್ಯಾ ಒಳಗಿನಿಂದ ಬಂದವಳೆ ತನ್ನ ತಂದೆಯ ಕೈ ಹಿಡಿದುಕೊಂಡು ಒಳಗೆ ಬರಲಿ ಬಾರಣ್ಣ ಎಲ್ರು ಅಂದಳು. ಅವಳು ಖುಷಿಯಾಗಿದ್ದಳು. ಅವಳಿಗೆ ನನ್ನ ಬಗ್ಗೆ ಏನನ್ನಿಸುತ್ತದೋ ಎಂದು ಅವಳ ಮನಸ್ಸನ್ನು ಹೊಕ್ಕು ನೋಡಬೇಕೆಂದು ನನಗೆ ಆಸೆಯಾಗಿತ್ತು. ಶೇಖರಪ್ಪ ಮಗಳ ಸೂಚನೆಯನ್ನು ಒಪ್ಪಿ ಆಲ್ರೈಟ್, ಲಿಂಗಿ ಎಲ್ಲರನ್ನು ಕರೆ ಎಂದು ಹೇಳಿ ಒಳಗೆ ನಮ್ಮನ್ನು ಕರೆದುಕೊಂಡು ಹೋದರು. ಅವರು ಬರಲ್ಲಂತೆ ಎಂದು ಲಿಂಗಿಯನ್ನು ಒಳಗೆ ಕರೆದು ನಿರಾಶರಾದ ಸಂಧ್ಯೆ ಓಡುತ್ತಾ ಬಂದು ಹೇಳಿದರು. ನಾನು ಎಲ್ಲವನ್ನೂ ಗಮನಿಸುತ್ತಿದ್ದೆ. ಬೀಟೆ ಮರದ ಮೆಟ್ಟಿಲುಗಳ ಮೇಲೆ ನಡುವೆ ಉದ್ದಕ್ಕೆ ಏಣಿಯ ಕೊನೆಯವರೆಗೆ ಹರಡಿದ ಕೆಂಪು ಕಂಬಳಿ, ಹಿಡಿದು ಮೇಲೆ ಹತ್ತುತ್ತಿದ್ದ ನಮ್ಮ ಕೈಯಲ್ಲಿ ನುಣ್ಣಗೆ ಜಾರುತ್ತಿದ್ದ ತೇಗದ ಟೀರು, ನಮ್ಮ ಪಕ್ಕದಲ್ಲಿ ಗೋಡೆಯ ಮೇಲೆ ಗಂಭೀರವಾಗಿದ್ದ ರಾಷ್ಟ್ರನಾಯಕರ ಚಿತ್ರಗಳು, ಪಾವಟಿಗೆ ಒಂದೊಂದು ಹಂತಕ್ಕೆ ಬಂದೊಡನೆ ನನ್ನಷ್ಟು ಎತ್ತರದ ಗಾಜಿನ ಮೂಲಕ ಕಾಣುತ್ತಿದ್ದ ತೋಟದ ತೆಂಗಿನ ಮರ, ಮತ್ತಿಯ ಹಚ್ಚ ಹಸಿರು ಎಲೆಗಳು, ಮೂಗಿಗೆ ಮುತ್ತಿಕೊಂಡ ನವಿರಾದ ಗಂಧ. ನಿಂಗೇಗೌಡ ನಮ್ಮೂರಲ್ಲಿ ಮುಖ್ಯನಿರಬಹುದು, ಆದರೆ ಆತ ಈ ಭವ್ಯತೆಯಲ್ಲಿ ಇಲಿಯ ಶೇಖರಪ್ಪನವರ ಪಕ್ಕದಲ್ಲಿ ನಡೆಯುತ್ತಿದ್ದ. ನನಗೆ ಹೊರಗೆ ತೋಟದಲ್ಲಿ ಅವ್ವ ಮಾಡುತ್ತಿದ್ದ ಗದ್ದಲ ಕೇಳಿಸಿ ಮನಸ್ಸು ಅಲ್ಲಾಡುತ್ತಿತ್ತು. ಸಂಧ್ಯಾ ತನ್ನ ತಂದೆಯೊಂದಿಗೆ ಸ್ಕೂಲಿನ ವಿಷಯ ಮಾತಾಡುತ್ತಿದ್ದಳು. ಸ್ಕೂಲಿನ ವಾರ್ಷಿಕೋತ್ಸವಕ್ಕೆ ಕಿಸಾಗೌತಮಿ ನಾಟಕ, ಅದರಲ್ಲಿ ತಾನು ಹಾಕಬೇಕಾದ ಉಡುಪಿನ ಖರ್ಚು ಹೇಳುತ್ತಿದ್ದಳು. ಶೇಖರಪ್ಪ ಕೇಳುತ್ತಲೇ ಪಾವಟಿಗೆ ಹತ್ತುತ್ತಾ, ಕಿಸಾಗೌತಮ್ಗೆ ಯಾಕೆ ಮರಿ ಅಷ್ಟು ಬಟ್ಟೆ, ಅದು ಬುದ್ಧನ ಕತೆ ಅಲ್ವಾ ಅನ್ನುತ್ತಿದ್ದರು. ಅಪ್ಪನಿಗೆ ಗೊತ್ತಿರಲಾರದೆಂದು ಎಳ್ಳು ಹುರಿದಂತೆ ತಟತಟ ಮಾತಾಡುತ್ತಿದ್ದ ಸಂಧ್ಯಾ ಹೋಗಪ್ಪ ಅಂದು ಪ್ರೀತಿಯಿಂದ ಜಿಗುಟಿದ್ದಳು. ಅವರ ನಡುವೆ ನಡೆಯುತ್ತಿದ್ದ ನನಗೆ ಯಾಕೋ ಕೋಳಿ ಮತ್ತು ಅದರ ತತ್ತಿಗಳ ನೆನಪು ಬಂತು. ನಾನಿಲ್ಲದಾಗ ಕೂಡ ಆ ಕೋಳಿ ಹಾಗೆ ತತ್ತಿಯ ಮೇಲೆ ಕೂರಬಹುದೇ ಎಂದು ಕೇಳಿಕೊಂಡೆ. ಅವ್ವ ಮತ್ತು ಲಿಂಗಿ ಹೊರಗೆ ಮಾತಾಡುತ್ತಲೇ ಇದ್ದರು. ನನ್ನ ಹೆಸರು ಕೇಳಿಸಿಕೊಂಡು ಕಸಿವಿಸಿಕೊಂಡೆ. ಮೆಟ್ಟಿಲು ಹತ್ತಿದೊಡನೆ ದೊಡ್ಡ ವರಾಂಡ, ಅದರಿಂದ ಮುಂದಕ್ಕೆ ಹೋದರೆ ಬಿಸಿಲು ಮುಚ್ಚಿನಂತೆ ಮಾಡಿದ್ದ ಅಂದವಾದ ಜಾಗ. ಅಲ್ಲಿ ನಿಂತು ನೋಡಿದರೆ ಪಾವಟಿಗೆಗೆ ಸಾಗಿಸುವ ಬೀಟೆ ಮತ್ತು ತೇಗದ ಪಳಪಳ ಹೊಳೆಯುವ ಖಾನೆ. ಶೇಖರಪ್ಪ ಅಂಜುತ್ತಾ ಹಿಂದುಳಿಯಲು ಯತ್ನಿಸುತ್ತಿದ್ದ ನನ್ನನ್ನು ತೋಳು ಹಿಡಿದು ಕರೆದೊಯ್ಯುತ್ತಾ ಮಾತಾಡಿಸಿದರು. ಸಂಕೋಚ ಹೋಗಲಾಡಿಸಲು ಯತ್ನಿಸಿದರು. ಏಕಾಂತದಿಂದ ವಿಶಾಲ ದಿವಾಖಾನೆಗೆ ಕರೆದುಕೊಂಡು ಹೋಗಿ, ಬನ್ನಿ ನಿಂಗೇಗೌಡ್ರೆ, ನಿಮ್ಮನ್ನ ನಾನು ಈ ಮಹಡಿಗೆ ಕರೆದುಕೊಂಡು ಬಂದೇ ಇರಲಿಲ್ಲ ಅನಿಸುತ್ತೆ ಅಲ್ವಾ ಎಂದು ನಕ್ಕೊಂಡು, ಇನ್ನು ಈ ಹುಡುಗನ ಯೋಚನೆ ಬಿಡಿ, ಸ್ಕಾಲರ್ಶಿಪ್ ತಾನೆ ಎಂದು ಮೇಜಿನ ಖಾನೆ ಎಳೆದು ಒಂದು ಫೈಲ್ ತೆಗೆದುಕೊಂಡರು. ಇದು ಸ್ಕಾಲರ್ಶಿಪ್ ಫೈಲ್. ಕೆಲವು ಹಳ್ಳಿ ಹುಡುಗರಿಗೆ ನೋಡಿ ಒಂಚೂರು ಜಾಣತನ ಇರೋಲ್ಲ. ಅಪ್ಪನ ಆದಾಯ ಎಷ್ಟು ಅಂದ್ರೆ 5,000 ಅಂತ ಬರೆದು ಬಿಡ್ತಾರೆ. ಅವಕ್ಕೆ ಹಾಗಂತ ಬರೆಯೋಕೆ ಹೆಮ್ಮೆಯೋ ಏನೋ ಗೊತ್ತಿಲ್ಲ. ಹಳ್ಳಿ ಹುಡುಗರ ಸೈಕಲಾಜಿನೇ ಬಹಳ ವಿಚಿತ್ರ ಅನ್ಸುತ್ತೆ. ಅಂದಹಾಗೆ ನಿಮ್ಗೆ ಸೈಕಲಾಜಿ ಅಂದ್ರೇನು ಅಂತ ಗೊತ್ತಿಲ್ಲ ಅಲ್ವಾ? ನಿನಗೆ ಗೊತ್ತೇನಪ್ಪ? ಉಮಾಪತಿ. ಅಫ್ಕೋರ್ಸ್ ಅಂದೆ ನಾನು. ನನ್ನ ತಕ್ಷಣದ ಉತ್ತರ ನೋಡಿ ಶೇಖರಪ್ಪನವರಿಗೆ ಸಂತೋಷ ಸೋಜಿಗವಾದಂತೆ ಹುಬ್ಬರಿಸಿದರು. ಅಫ್ಕೋರ್ಸ್, ಆಸ್ ವೆಲ್ ಆಸ್, ಇನ್ಸ್ಪೈಟ್ ಆಫ್ ಉಪಯೋಗಿಸಿದರೆ ಒಳ್ಳೆಯ ಇಂಗ್ಲಿಷ್ ಎಂದು MRK ಹೇಳಿದ್ದರಿಂದ ಪ್ರತಿಯೊಂದು ವಾಕ್ಯವನ್ನು ಅಂತ ಒಂದಲ್ಲ ಒಂದರಿಂದ ಶುರು ಮಾಡೋದು ನನಗೆ ಅಭ್ಯಾಸವಾಗಿತ್ತು. ಮನಸ್ಸಿಗೆ ಸಂಬಂಧಿಸಿದ್ದು ಎಂದು ಹೇಳಿದೆ. ಯು ಆರ್ ಎ ಜೀನಿಯಸ್ ಅಂದರು ಅವರು. ಆಫ್ ಎಂದು ಹೇಳಲು ನಾಲಿಗೆ ಹೊರಟಿತು. ಆದರೆ ಅಷ್ಟರಲ್ಲಿ ನಾನು ಹೇಳಿದ ವೇಗದಲ್ಲೇ ಸಂಧ್ಯಾ ಅಫ್ಕೋರ್ಸ್ ಅಂದು ನಕ್ಕಳು. ಅದರಲ್ಲಿ ಅಣಕವಿದ್ದಂತೆ ಕಾಣುತ್ತದೆ. ಸಂಧ್ಯಾ ಆದಿಯಾಗಿ ಎಲ್ಲರೂ ನಕ್ಕರು. ನಿಂಗೇಗೌಡನಿಗೆ ಅದರಲ್ಲಿ ವ್ಯಂಗ್ಯ ಕಂಡಿರಲಾರದು. ಆದರೂ ಹೊಟ್ಟೆ ತುಂಬ ನಕ್ಕು, ಬಹಳ ಜಾಣ ಸ್ವಾಮಿ, ಬಹಳ ಜಾಣ ಎಂದು ವಿಶಾಲ ನಗೆ ಹೊತ್ತೇ ಕೂತ. ಸಂಧ್ಯಾ ಅಷ್ಟು ಹೇಳಿ ಹೋದಳು. ಯಾಕೆಂದರೆ ಕೆಳಗೆ ಗದ್ದಲ ಆಗುತ್ತಿತ್ತು. ಅವ್ವ ದೊಡ್ಡ ಗಂಟಲಲ್ಲಿ ಮಾತಾಡುತ್ತಿದ್ದಳು. ನನಗೂ ದಿಗಿಲಾಗತೊಡಗಿತು. ಆತಂಕ ತಡೆಯಲಾರದೆ ಕೂತಲಿಂದ ಎದ್ದೆ. ಶೇಖರಪ್ಪನವರು ಎದ್ದು ನನ್ನ ಹೆಗಲ ಮೇಲೆ ಕೈ ಹಾಕಿಕೊಂಡು ಮೆಟ್ಟಿಲು ಇಳಿಯತೊಡಗಿದರು. ನಿಂಗೇಗೌಡ ಅದೆಂತದೋ ತರಲೆ ಶುರು ಮಾಡಿದಾಳೆ ಈ ಈರವ್ವ ಎಂದ ಕೆಳದನಿಯಲ್ಲಿ ನನಗೆ ಮಾತ್ರ ಕೇಳುವಂತೆ ಹೇಳಿದ. ಬಾಗಿಲು ತೆಗೆದು ಹೊರ ಬಂದೊಡನೆ ಗದ್ದಲ ಪೂರ್ತಿಯಾಗಿ ಕಿವಿಗೆ ಬಿತ್ತು.
ನೋಟ ನನ್ನನ್ನು ತಲ್ಲಣಗೊಳಿಸಿತು. ಅವ್ವ ಶೇಖರಪ್ಪನವರ ತೋಟಿ ಹುಸೇನಿಯನ್ನು ಬೈಯುತ್ತಿದ್ದಳು. ಹಾಟ್ಗಳ್ಳ, ನಾನ್ಯಾರು ಗೊತ್ತಿಲ್ಲೇನಾ? ಉಮಣ್ಣನವ್ವ, ನಿಮ್ಮ ಶೇಖರಪ್ಪನಂಗೆ ಹೊಸಬನೇನಲ್ಲ ಎಂದು ಕೂಗಾಡುತ್ತಿರಲು ನಿಂಗೆ ಕೂಡ ಅದೇನೇನೋ ಬೈಯುತ್ತಿದ್ದಳು. ಹುಸೇನಿ, ನಿಮ್ಮ ಅಪ್ಪಂದೇನೆ, ಹೆಚ್ಚು ಮಾತಾಡಿದ್ರೆ ಹಲ್ಲು ನಿಕಾಲ್ ಮಾಡಿಬಿಡ್ತೀನಿ ಎಂದು ಚೀರುತ್ತಿದ್ದ. ಅವನ ತಲೆ ಕೆದರಿತ್ತು. ಅವಳ ಮಡಿಲಲ್ಲಿ ಅದೇನೋ ತೂಗುತ್ತಿದ್ದವು. ಅವಳ ಕೈಯಲ್ಲಿ 2 ದೊಡ್ಡ ಗುಲಾಬಿ ಟೊಂಗಿಗಳು, 2 ನಂದಿ ಬಟ್ಟಲ ಗಿಡಗಳಿದ್ದವು. ನೋಡ್ರಿ ಸರ್, ಹೆಂಗಸರು ಸಪೋಟ ಹಣ್ಣೆಲ್ಲ ಕದ್ದುಕೊಂಡು ಹೋಗ್ತಾರೆ ಅಂದ ಹುಸೇನಿ ಶೇಖರಪ್ಪನವರ ಹತ್ರ ತಿರುಗಿ. ಹೋಗ್ಲಿ ಬಿಡೋ ಅಂದರು. ಹೋಗ್ಲಿ ಸರ್, ಸರಿ, ಹೋದ್ಸಲ ಗಿಡ ಹಣ್ಣು ಎಲ್ಲ ಯಾರೋ ಕದೀತಿದ್ದಾರೆ ಅಂದಿದ್ನಲ್ಲ, ಇವತ್ತು ಸಿಕ್ಲು ನೋಡಿ ಕಣ್ಣಿಗೆ. ನೀನೇ ಕಳ್ಳ ಕಣೋ ಭಾಡ್ಯ, ಮುಂಡೆ ಮಗನೆ, ನನ್ನ ಕಳ್ಳಿ ಅಂತೀಯೇನೋ ಎಂದು ಅವ್ವ ನಮ್ಮೆಲ್ಲರ ಹಾಜರಿಯಿಂದ ಧೈರ್ಯ ಮಾಡಿ ಇನ್ನೂ ಹೆಚ್ಚಾಗಿ ಬೈಯುತ್ತಾ ಹುಸೇನಿಯ ಅಂಗಿ ಹಿಡಿದು 4 ಕೊಟ್ಟಳು. ಇದರಿಂದ ಶೇಖರಪ್ಪನವರಿಗೂ ಬೇಸರವಾಗಿರಬೇಕು. ನೋಡವ್ವ, ಇರುವ ಎಂದು ಕರೆದರು. ಸಂಧ್ಯಾ ಜಗುಲಿಯ ಮೇಲೆ ನಿಂತು ನಗದೆ ಕೋಪ ಮಾಡದೆ ನೋಡುತ್ತಿದ್ದಳು. ನಿಂಗೇಗೌಡ ಪಂಚಾಯಿತಿ ಮಾಡುವ ಧ್ವನಿಯಲ್ಲಿ, ಇರವ್ವ ಯಜಮಾನಿ ಎಂದು ಶುರು ಮಾಡಿದೊಡನೆ, ನೀನು ಮುಚ್ಕೊಂಡಿರೋ ಗೌಡ ಅಂದಳು. ಅವಳು ಅಷ್ಟು ಸರಸರ ತಿರುಗಾಡಿ ತನ್ನ ಕೋಪ ತೋರುತ್ತಿದ್ದಳೆಂದರೆ ಮಡಿಲಲ್ಲಿದ್ದ ಸಪೋಟ ಹಣ್ಣು ನೆಲಕ್ಕೆ ಉದುರಿದವು. ನಾನು ಇನ್ನು ತಡೆಯಲಾಗದೆನಿಸಿ, ಅವ್ವ ತೆಪ್ಪಗೆ ಅವನ್ನೆಲ್ಲ ಅಲ್ಲಿಡು, ಮರ್ಯಾದೆಯಿಂದ ಇಲ್ಲಿಂದ ಹೊರಡು ಅಂದೆ. ಅವ್ವ ಕೆಣಕಿದ ಹುಲಿಯಂತೆ ನನ್ನತ್ತ ತಿರುಗಿ, ನೀ ಬೇರೆ ಬುದ್ಧಿ ಹೇಳಾಕ ಬಂದ್ಯಾ? ನಿನ್ನ ಮೂತಿಗೆ ಮಂಗಳಾರತಿ ಎತ್ತ? ಹೆತ್ತು ಸಲುವಿದ್ದಕ್ಕೆ ಕೊಟ್ಟಿಯಲ್ಲ ಗಣನಾಯಕ ಹಿಂದಕ್ಕೆ ಎಂದು ಕೂಗಿದಳು. ಹುಸೇನಿ ಅವಳು ಕಳ್ಳಿ ಎಂದು ಅವಳನ್ನು ಪೊಲೀಸಿಗೆ ಕೊಡಲೇಬೇಕೆಂದು ಹಠ ಮಾತಾಡಿದ. ಅವ್ವ ಆ ಹಣ್ಣುಗಳನ್ನು ನನಗೆಂದೇ ತೆಗೆದುಕೊಂಡದ್ದಾಗಿ ಹೇಳಿ ಬೈದಳು. ನಿಂಗೆ ಗೌಡ ಹುಚ್ಚೆಂಗ್ಸು ಸ್ವಾಮಿ ಅಂತ ಶೇಖರಪ್ಪನವರ ಹತ್ತಿರ ಸಮಜಾಯಿಸಿ ಹೇಳುತ್ತಿದ್ದಾಗ, ನೀನವನ್ನ ಅಲ್ಲಿ ಬಿಡ್ತೀಯೋ ಇಲ್ಲ ಎಂದೆ. ಆ ಟೊಂಗೆ ಮತ್ತು ಹಣ್ಣುಗಳನ್ನು ಬುಟ್ಟಿಗೆ ಹಾಕಿಕೊಂಡು ಹೊರಡುತ್ತಿದ್ದಾಗ ಅದ್ಯಾವ ಸವಾಲು ನನ್ನನ್ನು ಎದುರಾಯಿತು. ಅಲ್ಲಿಡು ಎಂದು ಬುಟ್ಟಿಗೆ ಕೈ ಹಾಕಿ ಅಲ್ಲಿಟ್ಟು ಹೋಗು ಎಂದೆ. ಮುದುಕಿಯ ಬುಟ್ಟಿ ತೂರಾಡಿ ಟೊಂಗೆಗಳು ಮತ್ತು ಸಪೋಟ ಹಣ್ಣು ನೆಲಕ್ಕೆ ಬಿದ್ದವು. ಅವ್ವ ನನ್ನ ಜೇಬಿಗೆ ಕೈ ಹಾಕಿ ಎಳೆದೊಡನೆ ಅಂಗಿ ಪರ್ರ ಎಂದು ಹರಿದು ಹೋಯಿತು. ಬಿಡಿಸಿಕೊಳ್ಳಲು ಹಿಂದಕ್ಕೆ ಸರಿದಾಗ ಅದೇಕೋ ನನ್ನ ಕೈ ಆಕೆಯ ಕೂದಲು ಹಿಡಿದದ್ದರಿಂದ ಅವ್ವ ಜೋತಾಡಿ ಬಿದ್ದು ಕೋಪದಿಂದ ಮೇಲೆದ್ದು ನನ್ನ ಮುಖಕ್ಕೆ ನೆಗೆದು ಪರಚುತ್ತ ಬೈದಳು. ಅಷ್ಟರಲ್ಲಿ ಶೇಖರಪ್ಪ ಮತ್ತು ಹುಸೇನಿ ಗಟ್ಟಿಯಾಗಿ, ಹಾಳಾಗಿ ಹೋಗಿ ಬಿಡು ಎಂದು ಚೀರಿದ್ದರಿಂದ ಅವ್ವ ಏಗುತ್ತಾ ತಾನು ಸೋಲಲು ಸಿದ್ಧವಿಲ್ಲ ಎಂಬಂತೆ ಎಲ್ಲ ಟೊಂಗೆ ಹಣ್ಣುಗಳನ್ನು ಆರಿಸಿಕೊಂಡು ಬೈಯುತ್ತಲೇ ಹೊರಟು ಹೋದಳು. ಇಷ್ಟರಲ್ಲಿ ನಿಂಗೇಗೌಡನನ್ನೂ ತನ್ನ ಬೈಗುಳಕ್ಕೆ ಸೇರಿಸಿಕೊಂಡಿದ್ದಳು. ಯಾರಿಗೂ ಮುಖ ತೋರಿಸುವಂತಿರಲಿಲ್ಲ. ಅಲ್ಲಿಂದ ಬೆಳಕಿನಿಂದ ನೋಡುತ್ತಿದ್ದ ಎಲ್ಲರಿಂದ ತಪ್ಪಿಸಿಕೊಂಡು ಹೋಗಬೇಕೆಂದು ಗೇಟಿನವರೆಗೆ ಬಂದೆ. ನಿಂಗೇಗೌಡ ಕೂಡ ಅವಮಾನದಿಂದಲೋ ಯಾಕೋ ತಲೆಮರೆಸಿಕೊಂಡು ಹೋಗಿದ್ದ. ಶೇಖರಪ್ಪ ಸುಮ್ಮನೆ ನಿಂತಿದ್ದರು. ಸಂಧ್ಯಾ ಕೂಡ ನೋಡುತ್ತಾ ನಿಂತಿರಬಹುದೆಂದು ನನ್ನ ಒಳಗಣ್ಣು ಸೂಚಿಸಿತು. ಗೇಟು ಹಾಕಿ ಸೀದಾ ಊರಿಗೆ ಹೋಗುವುದೆಂದು ಹೆಜ್ಜೆ ಇಡುತ್ತಿದ್ದಾಗ ಹಿಂದಿನಿಂದ ಶೇಖರಪ್ಪನವರ ಗಂಟಲು, ಬಾಯಿಲಿ ನಿನ್ನ ಹತ್ರ ಮಾತಾಡಬೇಕು. ತಲೆ ತಗ್ಗಿಸಿ ನಿಂತ ಕಾಲ ಮೇಲೆ ತಿರುಗಿದೆ. ಒಂದು ರೀತಿಯ ಮಂಡುತನ, ಶಿಕ್ಷೆಗೆ ಗುರಿಯಾದ ಕೈದಿಯ ಧೈರ್ಯ ನನ್ನಲ್ಲಿತ್ತು. ಶೇಖರಪ್ಪನವರ ಉದ್ದನೆಯ ಅಂಗಿಯ ಕೊನೆಯ ಭಾಗ ಮತ್ತು ತೆಳ್ಳನೆಯ ಚಪ್ಪಲಿ ಮೆಟ್ಟಿದ ಅವರ ಕಾಲು ಮಾತ್ರ ನನಗೆ ಕಾಣಿಸುತ್ತಿತ್ತು. ಸೂರ್ಯ ನೆತ್ತಿಗೆ ಬಂದದ್ದರಿಂದ ಅವರ ನೆರಳು ಕುಳ್ಳಾಗಿತ್ತು. ಹರಿದ ನನ್ನ ಅಂಗಿಯಲ್ಲಿ ಬಿಸಿಲು ಚುಚ್ಚ ಹತ್ತಿತ್ತು. ಅವರು ಎಣಿಸಿದಂತೆ ಕ್ರಮವಾಗಿ ಹೆಜ್ಜೆ ಹಾಕುತ್ತಾ ನಡೆದರು. ಜಗುಲಿಯ ಮೆಟ್ಟಿಲು, ಜಗುಲಿಯ ಅಮೃತಶಿಲೆಯ ಕಲ್ಲು, ಹೊಸಿಲು, ಕೆಂಪು ಕಂಬಳಿ ಮೆಟ್ಟಿಲು. ತಲೆ ಮಾತ್ರ ಎತ್ತಲಿಲ್ಲ. ನಾವು ಕೊಂಚ ಕಾಲದ ಹಿಂದೆ ಇದ್ದರೂ ನನ್ನನ್ನು ಈಗ ಉಸಿರು ಕಟ್ಟಿಸುವ ಗಾಳಿ, ಎಲ್ಲ ಹಸಿರು ಕೂಡಲೇ ಕೆಂಪಿಗೆ ತಿರುಗಿದಂತೆ. ಶೇಖರಪ್ಪ ಕೆಮ್ಮಿದರು. ಸಂಧ್ಯಾ, ಕೊಂಚ ಕಾಫಿ ಕೊಡಮ್ಮ ಎಂದು ಕೂಗಿದರು. ನನಗೆ ಕಾಫಿ ಬೇಡ ಅಂದೆ. ನನಗೆ ಬೇಕು ಎಂದು ನನ್ನ ಮುಖಕ್ಕೆ ಹೊಡೆದಂತೆ ಹೇಳಿ, ನಿನ್ನ ವರ್ತನೆ ನನಗೆ ಹಿಡಿಸಲಿಲ್ಲ ಅಂದರು. ಸರಿ,
ಅಂದುಕೊಂಡೆ. ಹೇಳಲು ಧೈರ್ಯವಿಲ್ಲ. ಅವರ ಮುಖ ನೋಡಿದೆ. ಅಲ್ಲಿ ಕೋಪ ತಾಪವೇನು ಕಾಣಿಸಲಿಲ್ಲ. ನಾನು ಸುಮ್ಮನಿದ್ದದ್ದು ಕಂಡು ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು ಅಂದರು. ಅವರ ಮಾತು ನನಗೆ ಹಿತವಾಗಿ ಕಂಡಿತು. ಆದರೆ ಶೇಖರಪ್ಪ ನನ್ನನ್ನು ಅರ್ಥ ಮಾಡಿಕೊಂಡಿದ್ದರಿಂದ ನನಗೆ ಅಂತ ಹಿತವಾಗಬೇಕಾದ ಅಗತ್ಯವಿರಲಿಲ್ಲ. ನಿಂಗೇಗೌಡ ಕೂಡ ಅವ್ವನ ವರ್ತನೆಯಿಂದ ಲಜ್ಜೆಗೊಂಡು ಹೊರಟು ಹೋಗಿದ್ದ. ಶೇಖರಪ್ಪ ಮುಂದಿನ ಮಾತಾಡುವಷ್ಟರಲ್ಲಿ ಅವರ ಮಾತಿನ ಅಂಡರ್ ಮತ್ತು ಸ್ಟಾಂಡ್ ಎಂಬವುಗಳ ಕನ್ನಡ ಚಿತ್ರ ಕಲ್ಪಿಸಿಕೊಂಡೆ. ಕೆಳಗೆ ಮತ್ತು ನೀರು ಅಂದಿತು ಮನಸ್ಸು. ಆದರೆ ಈ ಕಲ್ಪನೆ ಕೂಡ ತಪ್ಪಿಸಿಕೊಳ್ಳುವ ಒಂದು ಮಾರ್ಗವಾಗಿತ್ತು. ಅಂಡ್ ಯುವರ್ ಮದರ್, ಐ ಕ್ಯಾನ್ ರಿಯಲಿ ಸಿ ಹರ್ ಪಾಯಿಂಟ್ ಅಂದರು. ಆಕೆ ಏನೋ ಕಳ್ಳತನ ಮಾಡೋಳಲ್ಲ, ಹಳ್ಳಿ ಹೆಂಗಸಷ್ಟೇ ಎಂದು ಹೇಳಿ ಯೋಚಿಸಿದರು. ಅದು ನಿನಗೂ ಗೊತ್ತು. ನೀನು ಹಳ್ಳಿಯಲ್ಲಿ ಹುಟ್ಟಿ 10-14 ವರ್ಷ ಬೆಳೆದಿದ್ದಿ. ಅಲ್ಲಿಯ ಜನ ನಿನಗೆ ಗೊತ್ತಿಲ್ಲದೆ ಇರೋಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಹೆತ್ತ ಹೆಂಗಸು ನಿನಗೆ ಗೊತ್ತಿರಲೇಬೇಕು. ನಾನು ಅಂದುಕೊಂಡೆ, ನಿಮಗೆ ಅದೆಲ್ಲ ತಿಳಿದಿಲ್ಲ ಅಂತ ನಾನು ಹೀಗೆ ಮಾಡಬೇಕಾಯಿತು. ನಿಜಕ್ಕೂ ಅವರ ಸಹಾನುಭೂತಿ ನನಗೆ ಪ್ರಿಯವಾಗತೊಡಗಿತ್ತು. ಯೋಚಿಸುತ್ತಾ ಕೈಯಲ್ಲಿದ್ದ ಪೇಪರ್ ವೈಟ್ ಅನ್ನು ಮೇಜಿನ ಮೇಲೆ ಉರುಳಿಸುತ್ತಾ ಮಾತನಾಡಬೇಕಾದಾಗ ನನ್ನ ಮುಖ ದಿಟ್ಟಿಸಿ ನೋಡುತ್ತಾ ವಾಕ್ಯ ಪಠಿಸುತ್ತಿದ್ದರು. ನಾನು ಅವರ ಧ್ವನಿಯ ಗಾಂಭೀರ್ಯದಿಂದಾಗಿ ತಲೆ ಎತ್ತಿ ಕೂರುವುದು ಸಾಧ್ಯವಾಗಿತ್ತು. ತಮ್ಮ ಯೋಚನೆಗೆ ರೂಪ ಕೊಟ್ಟರು. ಹೆತ್ತ ಹೆಂಗಸು ಸಹ ಹೆಂಗಸು ಅನ್ನೋದನ್ನೇ ನಾವು ಮರೀತೇವೆ. ನೀನು ಹುಟ್ಟಿದ 4-5 ವರ್ಷದಲ್ಲಿ ನಿನ್ನ ತಂದೆ ತೀರಿಕೊಂಡನಂತೆ. ಆಕೆಗೆ ಆಗ 20-22 ವರ್ಷ ಇರಬಹುದು. ಬಿಸಿ ರಕ್ತದ ಹೆಂಗಸರು ಪೇಟೆಯಲ್ಲಿ ಹರಿಕತೆ ಕೇಳ್ತಾ ತಮ್ಮನ್ನು ತಾವು ಹತೋಟಿಲಿ ಇಟ್ಕೊಳ್ತಾರೆ. ಆದರೆ ಹಳ್ಳಿಯ ಬಿಸಿ ರಕ್ತ ಕುದ್ದುಕೊಂಡು ಉಕ್ಕುತ್ತೆ. ನಿಂಗೇಗೌಡನ ವಿಚಾರ ನನಗೆ ಚೆನ್ನಾಗಿ ಗೊತ್ತು. ನಾನಿನ್ನು ಬರ್ತೀನಿ ಎಂದು ಎದ್ದೆ. ಶೇಖರಪ್ಪ ನನಗೆ ಕೇವಲ ಸಂದೇಹವಾಗಿ ಉಳಿದಿದ್ದ ಸಂಗತಿಗಳನ್ನು ಎತ್ತಿಕೊಂಡು ತನ್ನದೇ ಆದ ರೀತಿಯಲ್ಲಿ ವಿವರಿಸುತ್ತಾ ಖಚಿತಗೊಳಿಸತೊಡಗಿದ್ದ. ಅವನ ಮಾತು ಕೂಡ ಊಹೆಯಾಗಿರುವುದು ಅಥವಾ ತೀರಾ ನಿಜವಾಗಿರುವುದು ಸಾಧ್ಯವಿತ್ತು. ಎರಡೂ ನನಗೆ ಬೇಕಿರಲಿಲ್ಲ. ಕೂತ್ಕೋ, ಕಾಫಿ ಬಂತಲ್ಲ ಎಂದು ನಾನು ಆಗಲೇ ಬೇಡವೆಂದಿದ್ದರೂ ಕಾಫಿಯನ್ನು ನನ್ನೆದುರು ಸರಿಸಿ ಒತ್ತಾಯಪಡಿಸಿದ. ನನಗೆ ಬೇಡ ಎಂದು ಹೆಜ್ಜೆ ಹಾಕಿ ಪಾವಟಿಗೆಗೆ ಬಂದೆ. ಶೇಖರಪ್ಪನೂ ಎದ್ದು ನನ್ನೊಂದಿಗೆ ಬಂದರು. ತಾನು ಹೇಳಬಾರದು ಹೇಳಿದ ಪಶ್ಚಾತ್ತಾಪ ಅವನಲ್ಲಿ ಈಗ ಇರಬೇಕೆಂದುಕೊಂಡೆ. ಜಗುಲಿಗೆ ಬಂದಾಗ ಸಂಧ್ಯೆ ದೂರದಲ್ಲಿ ಹುಸೇನಿಗೆ ಏನನ್ನೋ ಹೇಳುತ್ತಾ ನಗುತ್ತಿದ್ದಳು. ಅವಳ ಹತ್ತಿರ ಅಕ್ಕ ಲಿಂಗಿ. ಆಕೆ ಅವನ ಜೊತೆ ಹೋಗಿರಲಿಲ್ಲ. ನಾನು ಜಗುಲಿಯಿಂದ ಇಳಿದೊಡನೆ ತುಂಬಾ ಸ್ನೇಹದಿಂದ ಸಂಧ್ಯಾ ಬೈ 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 ಅಂದಳು. ಅವಳು ಈಗ ಏನು ಯೋಚಿಸುತ್ತಿದ್ದಾಳೆ, ನನ್ನ ಬಗ್ಗೆ ಆಕೆಗೆ ನಿಜಕ್ಕೂ ಏನೆನಿಸುತ್ತದೆ ಎಂದು ಕುತೂಹಲವಾಯಿತು. ಆದರೆ ಶೇಖರಪ್ಪ ಮಾತಾಡುತ್ತಲೇ ಇದ್ದ. ಓ, ನಿನ್ನಕ್ಕ ಲಿಂಗಿ ಹೋಗೇ ಇಲ್ಲ ಅಲ್ವಾ? ನೈಸ್ ಗರ್ಲ್. ನೀವಿಬ್ರು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ್ರು ಎಷ್ಟು ವ್ಯತ್ಯಾಸ ನೋಡು. ಅವಳ ಮುಖ ಗುಂಡಗೆ, ನಿನ್ನದು ಕೋಲು ಮುಖ. ಅವಳ ಚರ್ಮ ಜೇನು ತುಪ್ಪದ ಹಾಗೆ. ಏನವ್ವ ಲಿಂಗಿ, ಬರ್ತಾ ಇರು ಅಂದ. ಬಿಸಿಲು ಜಾಸ್ತಿ ಆಗುತ್ತಿತ್ತು. ಲಿಂಗಿ ನಾಚುತ್ತಾ ನಿಂತಿದ್ದಳು. ಅವಳನ್ನು ಅಲ್ಲಿಂದ ಬೇಗ ಕರೆದುಕೊಂಡು ಹೋಗಬೇಕೆನಿಸುತ್ತಿತ್ತು. ಆದರೆ ಅವಸರ ಮಾಡಲು ನಾಚಿಕೆ. ಈ ಪೇಟೆಯ ಜನ ಅವಸರ ಮಾಡದೆ ಎಲ್ಲವನ್ನು ಚೆನ್ನಾಗಿ ಮಾಡಬಲ್ಲರು. ಆದರೆ ನಾನು ಹೇಗಾದರೂ ಮಾಡಿ ಲಿಂಗಿಯನ್ನು ಅಲ್ಲಿಂದ ಕರೆದೊಯ್ಯದಿದ್ದರೆ ಪೇಟೆ ಮತ್ತು ಊರಲ್ಲಿ ಉಸಿರಾಡಲು ಸಾಧ್ಯವಿರಲಿಲ್ಲ. ಹೋಗೋಣ ಲಿಂಗಕ್ಕ, ಯಾಕೆ ನಿಂತಿದ್ದಿ ಅಂದೆ. ಅವಳು ಬಿಸಿಲಿಗೆ ಅಡ್ಡವಾಗಿ ಕೈ ಹಿಡಿದು ನೋಡುತ್ತಾ, ರಣ ಬಿಸಿಲು, ಒಂಚೂರು ತಡೆಯೋ ಅಂದಳು. ಅವನ ಜೊತೆ ಆಕೆ ಹೋಗಿರಲಿಲ್ಲ. ಅದು ಅಸಹಜ. ನನ್ನೊಂದಿಗೆ ಹೇಳಲು ಇಷ್ಟಪಡದ ಸಂಗತಿ ಅವಳಲ್ಲಿ ಇದ್ದಂತಿತ್ತು. ಗೇಟಿನ ಹತ್ತಿರ ನಿಂತು ಬಾ ಅಂದೆ. ಶೇಖರಪ್ಪ ಜಗುಲಿಯ ಮೇಲೆ ನಿಂತು ನೋಡುತ್ತಿದ್ದರು. ಹುಸೇನಿ ಗಿಡಕ್ಕೆ ನೀರು ಹಾಕುತ್ತಲೇ ನನ್ನನ್ನು ಲಿಂಗಿಯನ್ನು ಕಣ್ಣ ಕೊನೆಯಿಂದ ನೋಡುತ್ತಿದ್ದ.
ಲಿಂಗಿ ಅವ್ವ ಬಿಟ್ಟು ಹೋಗಿದ್ದ ಚಿಕ್ಕ ಬುಟ್ಟಿಯ ಹತ್ತಿರ ಹೋಗಿ ತಲೆಗೆ ಎತ್ತಿಕೊಳ್ಳುವುದೋ ಎಂದು ಅನಿಶ್ಚಯತೆ ಮುತ್ತಿ ನಿಂತಳು. ಬಿಸಿಲು ಹರಿತವಾಗುತ್ತಲೇ ಇತ್ತು, ಕೆಂಡ ಸುರಿದ ಹಾಗೆ. ಅಲ್ಲಿಯ ತೋಟದ ಗಿಡಗಳ ನೆರಳು ತನ್ನೆಲ್ಲ ಕಂಪು ಕಳೆದುಕೊಂಡು ತರಗೆಲೆಯಾದ ಹಾಗೆ. ಸೆಕೆಯಿಂದ ನಾಲಗೆ ತೆರೆದು ಆಡುತ್ತಿದ್ದ ನಾಯಿಯ ನಾಲಗೆ ಬತ್ತಿ ಸೂಳಿ ಸುತ್ತಿಕೊಳ್ಳುವ ಹಾಗೆ ನಿಶಬ್ದವಾಗಿ 10 ಕಡೆ ಹರಡಿಕೊಂಡ ಉರಿಸುವ ಬಿಸಿಲು. ಎಣ್ಣೆಗೆಂಪು ಲಿಂಗಿ ಹೊರಡುವಾಗ ಬೊಗಸೆ ತೆಂಗಿನೆಣ್ಣೆ ಹಾಕಿದ್ದರಿಂದ ಬಿಸಿಲಿಗೆ ತೆಳುವಾದ ಎಣ್ಣೆ ಕೆನ್ನೆ ಹಣೆಗೆ ಸುರಿದಿತ್ತು. ನಾನು ಅವಳ ತೊಂದರೆ ತಿಳಿದಿರಬಹುದೇ, ತಿಳಿದಿರಲಿಕ್ಕಿಲ್ಲವೇ ಎಂದು ಗೊಂದಲಗೊಂಡು ನನ್ನನ್ನು ನೋಡುತ್ತಿದ್ದ ಹಾಗಿತ್ತು. ಅಥವಾ ನನ್ನ ಕ್ರೋಧದ ಸ್ಫೋಟಕ್ಕೆ ಕಾಯುತ್ತಾ ಹೆದರಿದಂತಿತ್ತು. ಶೇಖರಪ್ಪ ಒಳಗೆ ಹೋದ ಮೇಲೆ ನಾನು ಕೊನೆಯ ಪಕ್ಷ ನನ್ನನ್ನು ಹತೋಟಿಗೆ ತೆಗೆದುಕೊಳ್ಳಬೇಕಿತ್ತು. ಆ ಹುಸೇನಿಗೆ ನನ್ನ ದಿಮಾಕು ತೋರಬೇಕಿತ್ತು. ಅದಕ್ಕೆ ಸಣ್ಣಗೆ ಸಿಳ್ಳೆ ಹಾಕಿದೆ. ಲಿಂಗಿ ಹಾಗೆ ನಿಂತು ನನ್ನನ್ನು ನೋಡುತ್ತಿದ್ದಳು. ಹುಸೇನಿ ಒಂದಿಷ್ಟು ತಗ್ಗಿದ ಹಾಗಿತ್ತು. ನನ್ನ ಶಿಳ್ಳೆ ನಿಧಾನಕ್ಕೆ ಸ್ಪಷ್ಟವಾಗಿ ಲಯಬದ್ಧವಾಗಿ ಸುರಿಯುವ ಬಿಸಿಲಲ್ಲಿ ವಿಚಿತ್ರವಾಯಿತು. ಹುಸೇನಿ ಶಿಳ್ಳೆಗೆ ಸವಾಲು ಹಾಕುವನಂತೆ, ಅದೇ ಹೇಳಿದ್ನಲ್ಲ ಲಿಂಗವ್ವ, ನಿನ್ನೊಬ್ಬನು ನೀನು ಸಂಜೆ ಕಡೆ ಬರ್ರಿ, ಔಷಧಿ ತಗೊಂಡು ಬಂದಿರ್ತೀನಿ, 4 ರೂಪಾಯಿ ಆಗ್ತೈತಿ, ದೂಸರ ಮಾತಿಲ್ಲ, ತಿಳಿತಾ? ಅವಡುಗಚ್ಚಿದ ನನಗೆ ಹೆದರಿದ ಆಕೆ ನನಗೆ ಕೇಳಿಸದಂತೆ ಅಂದಳು. ನನಗೆ ಇದ್ದಕ್ಕಿದ್ದಂತೆ ಪಾಪ ಅನ್ನಿಸಿತು. ಬೇಸಿಗೆಯ ಬಿಸಿಲಲ್ಲಿ ಭೂಮಿಯ ಕೊರೆಯ ಅಪ್ಪುಗೆಯಲ್ಲಿ ನಿಂತ ಮರ ಎಲೆಗಳ ಮೇಲೆ ಕೂತ ಧೂಳು, ನನ್ನ ಬಟ್ಟೆಯೊಳಗೆಲ್ಲ ಬೆವರು. ಮರುಮಾತಾಡದೆ ಲಿಂಗಿಯತ್ತ ಬೆನ್ನು ತಿರುಗಿಸಿ ಗೇಟಿನಿಂದ ಹೊರಗೆ ನಡೆದೆ. ಅವಳನ್ನು ಕೊನೆಯ ಬಾರಿಗೆ ನೋಡಿದ್ದರಾಗುತ್ತಿತ್ತೆಂದು ಯೋಚಿಸಿ ಮನಸ್ಸು ಬದಲಿಸಿ ಗಟ್ಟಿ ಶಿಳ್ಳೆಯಾಕುತ್ತಾ ನಡೆದೆ. ನಮಸ್ಕಾರ. ಇಂದು ಪಿ ಲಂಕೇಶ್ ಅವರ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಕಥೆಯನ್ನು ವಾಚಿಸಿದ ಬಿಂದು ರಕ್ಷಿದಿ ಅವರಿಗೆ ನಮ್ಮ ಧನ್ಯವಾದಗಳು. ನಾಳೆ ಸಂಜೆ 6 ಗಂಟೆಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಮಾಯಮೃಗವನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಕಾತ್ಯಾಯಿನಿ ಕುಂಜುಬೆಟ್ಟು. 6 ಗಂಟೆಗೆ ನೆನಪಿಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.